Jai Hind, welcome to Classic Education YouTube channel. So I am Mahesh Pundibish, a faculty for quantitative aptitude. So ಅಥವಾ ನೀವು ಸಿಂಪ್ಲಿ ಮ್ಯಾಥ್ಸ್ ಅಂತ ಕರಿಬೋದ್ರಿ, ರೈಟ್? ಸೊ RRB ಗ್ರೂಪ್ ಡಿ ಎಕ್ಸಾಮಿಗೆ ಒಂದು ಸಿರೀಸ್ನ ನಾವು ಸ್ಟಾರ್ಟ್ ಮಾಡೀವಿ. ಸೊ ಕಾನ್ಸೆಪ್ಟ್ ಪ್ಲಸ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡಕತ್ತೀವಿ, ರೈಟ್? ನಾವು ಒಂದು ಹೊಸ ಟಾಪಿಕ್ನ ಸ್ಟಾರ್ಟ್ ಮಾಡಿದ್ದೀವಿ, ಸ್ಪೀಡ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್. ಯಾರಾದರೂ ಡೈರೆಕ್ಟ್ಲಿ ಈ ವಿಡಿಯೋಗೆ ಬಂದಿದ್ದೀರಿ ಅಂತಂದ್ರೆ ಸೊ ಪ್ಲೀಸ್ ಒಂದ್ಸಲ ನೀವು ಇದರದ್ದು ಪ್ರೀವಿಯಸ್ ವಿಡಿಯೋನ ಒಂದ್ಸಲ ನೋಡಿ ಆಮೇಲೆ ಈ ವಿಡಿಯೋನ ನೋಡ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಕಂಟಿನ್ಯೂಟಿ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಥಿಂಗ್ಸ್ ಈಸಿಲಿ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗ್ತವ್ರಿ. ಓಕೆ, ಸೊ ರೈಟ್. ಸೊ ಲಾಸ್ಟ್ ಕ್ಲಾಸ್ ಒಳಗಡೆ ನಾವು ಏನು ಡಿಸ್ಕಸ್ ಮಾಡಿದ್ದೀವ್ರಿ? ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಬೈ ಟೈಮ್. ಆಮೇಲೆ ಏನು ಹೇಳಿದ್ದೀನ್ರಿ? ಸೊ ಯಾವಾಗ ನೀವು ಡಿಸ್ಟೆನ್ಸ್ನ ಕಿಲೋಮೀಟರ್ಸ್ದಾಗ ಅಳಿತಿರಲ್ಲ, ಸೊ ಅವಾಗ ನೀವು ಟೈಮ್ನ ಅವರ್ಸ್ದಾಗ ಅಳೀರಿ ಅಂತ ಹೇಳಿದ್ದೀನಿ, ಹೌದಾ? ಆಮೇಲೆ ಸಪೋಸ್ ನೀವು ಡಿಸ್ಟೆನ್ಸ್ನ ಮೀಟರ್ಸ್ದಾಗ ಅಳದಿದ್ರಿ ಅಂತಂದ್ರೆ ಮೀಟರ್ಸ್ ಒಳಗಡೆ ಸೊ ಅವಾಗ ಟೈಮ್ ಎದ್ರೊಳಗಡೆ ನಾವು ಕೌಂಟ್ ಮಾಡ್ತೀವ್ರಿ, ಸೆಕೆಂಡ್ಸ್ ಒಳಗೆ ಕೌಂಟ್ ಮಾಡ್ತೀವಿ. ಸೊ ಇದೊಂದು ಬೇಸಿಕ್ ಫಾರ್ಮುಲಾ ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೀನಿ ರೀ. ಆಮೇಲೆ ಇದನ್ನು ಹೇಳಿದ್ದೀನಿ ರೀ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಆಮೇಲೆ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಆಮೇಲೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಇದು ಮೈಂಡ್ ಒಳಗೆ ಹಂಗೆ ಬರ್ತಿರ್ಬೇಕ್ರಿ. ಯಾವ್ದು ವ್ಯಾಲ್ಯೂ ನಿಮಗೆ ಕಂಡು ಹಿಡಿದೈತಲ್ಲ ಅದು ಇಮಿಡಿಯೇಟ್ಲಿ ಅದಕ್ಕೆ ಈಕ್ವೇಶನ್ ಫಾರ್ಮ್ ಆಗ್ಬೇಕ್ರಿ. ಫೈನ್, ರೈಟ್. ಸೊ ಇವತ್ತ ನಾವು ಏನ್ ಮಾಡೋಣ್ರಿ, ಇವು ಎರಡು ಯೂನಿಟ್ಸ್ ಏನದಾವ ನೋಡ್ರಿ. ಓಕೆ, ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡಿಗೆ ಹೆಂಗ್ ಕನ್ವರ್ಟ್ ಮಾಡೋದ್ರಿ, ಆಮೇಲೆ ಮೀಟರ್ ಪರ್ ಸೆಕೆಂಡ್ ಇದ್ದದ್ದು ಕಿಲೋಮೀಟರ್ ಪರ್ ಅವರಿಗೆ ಹೆಂಗ್ ಕನ್ವರ್ಟ್ ಮಾಡೋದ್ರಿ. ಓಕೆ, ಸೊ ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ನಾವು ಇವತ್ತಿನ ಕ್ಲಾಸ್ ಒಳಗಡೆ ಡಿಸ್ಕಷನ್ ಮಾಡೋಣ. ಓಕೆ, ರೈಟ್. ಸೊ ಈಗ ನೋಡ್ರಿ, ಈಗ ಸಪೋಸ್ ನಾ ನಿಮಗೆ ಒಂದು ಸ್ಪೀಡ್ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ 36 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿನ್ರಿ. 36 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿನ್ರಿ. ಇದನ್ನ ನೀವು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಾಗಿತ್ರಿ. ಸೊ ಈಗ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಾಗಿತ್ತಂದ್ರೆ ನೀವು ಏನ್ ಮಾಡ್ತೀರಿ, ಇದಕ್ಕೆ 5/18 ಗುಣಾಕಾರ ಮಾಡ್ತೀರಿ. 5/18 ಗುಣಾಕಾರ ಮಾಡ್ತೀರಿ, ಹೌದಾ? ಸೊ ಇಲ್ಲಿ ಏನಾಕತ್ರಿ, 18 1s 18 2s, ಆಮೇಲೆ 5 2s ಏನಾಕತ್ರಿ 10 ಮೀಟರ್ ಪರ್ ಸೆಕೆಂಡ್ ಆಕತ್ರಿ. ಸೊ ಇದ ಸ್ಪೀಡ್ ಏನಾತ್ರಿ, ಇದು 10 ಮೀಟರ್ ಪರ್ ಸೆಕೆಂಡ್ ಆತ್ರಿ, ಹೌದು? ಅಥವಾ ಸಪೋಸ್ ಫಾರ್ ಎಕ್ಸಾಂಪಲ್ ನಿಮ್ಗೆ 25 ಮೀಟರ್ ಪರ್ ಸೆಕೆಂಡ್ ಕೊಟ್ಟಾರ್ರಿ. 25 ಮೀಟರ್ ಪರ್ ಸೆಕೆಂಡ್ ಕೊಟ್ಟಾರ್ರಿ. ಸೊ ಇದನ್ನ ನೀವು ಕಿಲೋಮೀಟರ್ ಪರ್ ಅವರಿಗೆ ಬದಲು ಮಾಡ್ಬೇಕಾಗಿತ್ರಿ, ಅಥವಾ ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡ್ಬೇಕಾಗಿತ್ತು. ಸೊ ಅವಾಗ ನೀವು ಏನ್ ಮಾಡ್ತೀರಿ, ಅವಾಗ ನೀವು ಇದನ್ನ 18/5 ಮಲ್ಟಿಪ್ಲೈ ಮಾಡ್ತೀರಿ, ಹೌದಲ್ರಿ? ಸೊ 5 5 25 ರೀ. ಸೊ 18 5 90 ರೀ. ಸೊ ಅಂದ್ರೆ ಇದು ಎಷ್ಟಾಕತ್ರಿ, 90 ಕಿಲೋಮೀಟರ್ ಪರ್ ಅವರ್ ಆಗತ್ರಿ, ರೈಟ್? ಅಂದ್ರೆ ಕಿಲೋಮೀಟರ್ ಪರ್ ಅವಧಿ ಮೀಟರ್ ಪರ್ ಸೆಕೆಂಡಿಗೆ ಮಾಡ್ಬೇಕಾದ್ರೆ 5/18 ಗುಣಾಕಾರ ಮಾಡ್ತೀವ್ರಿ. ಆಮೇಲೆ ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದು ಕಿಲೋಮೀಟರ್ ಪರ್ ಅವರಿಗೆ ಮಾಡ್ಬೇಕಾದ್ರೆ ಅದನ್ನ 18/5 ಮಲ್ಟಿಪ್ಲೈ ಮಾಡ್ತೀವಿ, ಗುಣಾಕಾರ ಮಾಡ್ತೀವಿ. ಬಟ್ ಕೆಲವೊಂದ್ಸಲ ಸ್ಟೂಡೆಂಟ್ಸ್ ಹೇಳ್ತಾರೆ, ನಾವು ಆಫ್ಲೈನ್ ಕ್ಲಾಸಸ್ ಒಳಗಡೆ ಟೀಚ್ ಮಾಡ್ಬೇಕಾದ್ರೆ, ಸರ್ ಇದು ಎಲ್ಲಿ 5/18 ಮಲ್ಟಿಪ್ಲೈ ಮಾಡ್ಬೇಕ್ರಿ, ಎಲ್ಲಿ 18/5 ಮಲ್ಟಿಪ್ಲೈ ಮಾಡ್ಬೇಕು, ಇದು ಸ್ವಲ್ಪ ನಮಗೆ ಕನ್ಫ್ಯೂಷನ್ ಆಕೈತ್ರಿ. ಇದಕ್ಕೇನ್ರ ಒಂದು ಸಿಂಪಲ್ ಸೊಲ್ಯೂಷನ್ ಏನೈತೆ ಅಂತ ಕೇಳ್ತಾರೆ. ಓಕೆ, ಐತ್ರಿ, ನಾ ಏನಿಲ್ರಿ, ಅದು ಆಕ್ಚುಲಿ ಇದೈತ್ರಿ. ಬಟ್ ನಾವ್ ಏನ್ ಮಾಡೀವಿ, ಇಲ್ಲಿ ಒಂದು ಸಿಂಪಲ್ ಆಗಿ ಒಂದು ಐಡಿಯಾ ನೋಡ್ರಿ. ಈಗ ಇದನ್ನ ರಬ್ ಮಾಡೋಣ್ರಿ. ಈಗ ನನಗೆ ಹೇಳ್ರಿ, ಒಂದು ಸಿಂಪಲ್ ಕ್ವಶನ್ ನಾನು ನಿಮ್ಗೆ ಕೇಳ್ತೀನಿ. 18 ಕಿಲೋಮೀಟರ್, ಓಕೆ, ಮತ್ತ 5 ಮೀಟರ್, ಇದ್ರೊಳಗಡೆ ಯಾವ್ದು ಪ್ರಾಕ್ಟಿಕಲಿ ದೊಡ್ಡದೈತಿ ಹೇಳ್ರಿ? ಆಬ್ವಿಯಸ್ಲಿ ಸರ್ 18 ಕಿಲೋಮೀಟರ್ಸ್ ದೊಡ್ಡದೈತಿ, ಹೌದಲ್ರಿ? ಓಕೆ, ಸೊ ಇದನ್ನ ಒಂದ್ ಕಡೆ ಸೈಡಿಗೆ ಇಟ್ಬಿಡ್ರಿ. ಓಕೆ, ಈಗ 1 ಅವರ್ ಆಮೇಲೆ 1 ಸೆಕೆಂಡ್. ನಾ ಕೇಳಿದ್ದೇನು ಹೇಳ್ರಿ, 1 ಅವರ್ ಮತ್ತು 1 ಸೆಕೆಂಡ್. ಸೊ 1 ಅವರ್ ಮತ್ತು 1 ಸೆಕೆಂಡ್ ಏನೈತಲ್ಲ, ಇದ್ರೊಳಗೆ ಯಾವ್ದು ದೊಡ್ಡದೈತ್ರಿ? 1 ಅವರ್ ದೊಡ್ಡದೈತ್ರಿ, ಹೌದಾ? ಸೊ ಅಂದ್ರೆ ಹಂಗ ಇದು ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಈಗ ಅಷ್ಟೇ ರೀ.
ಓಕೆ, ಮತ್ತೆ ಇದನ್ನ ನಾವು ಏನಪ್ಪಾ ಮ್ಯಾಥ್ಸ್ ಸರ್ ಅದಾರ ತಪ್ಪು ಹೇಳ್ಕೊಡಾಕತ್ತಾರಲ್ಲ ಅನ್ಕೋಬೇಡ್ರಿ. ಜಸ್ಟ್ ಒಂದ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರ ಎಲ್ಲಾ ದೊಡ್ಡ ಕ್ವಾಂಟಿಟೀಸ್ ಏನದಾವಲ್ಲ, ಗ್ರೇಟರ್ ಕ್ವಾಂಟಿಟೀಸ್ ಏನದಾವ್ ನೋಡ್ರಿ, ದೊಡ್ಡ ವ್ಯಾಲ್ಯೂಸ್ ಏನದಾವಲ್ಲ ಅವ್ನು ಅಷ್ಟು ಒಂದ್ ಕಡೆ ಇಟ್ಟಿನಿ ನೋಡ್ರಿ. ಈಗ 18 ಕಿಲೋಮೀಟರ್ ಮತ್ತು 5 ಮೀಟರ್ ಒಳಗೆ ಇದನ್ನ ಸೆಪರೇಟ್ಲಿ ನಾವು ನೋಡಿದಾಗ, ಸೆಪರೇಟ್ಲಿ ಅಂದ್ರೆ ಇದು ಕಿಲೋಮೀಟರ್ ಪರ್ ಅವರ್ ಮೀಟರ್ ಪರ್ ಸೆಕೆಂಡ್ ಇರ್ಲಾರ್ದನ ಬರೀ 18 ಕಿಲೋಮೀಟರ್ ಮತ್ತು 5 ಮೀಟರ್ನ ನಾವು ಸೆಪರೇಟ್ಲಿ ನೋಡಿದಾಗ ಯಾವ್ದು ದೊಡ್ಡದಿರ್ತೈತ್ರಿ? 18 ಕಿಲೋಮೀಟರ್ ದೊಡ್ಡದಿರ್ತೈತಿ. ಅದೇ ರೀತಿ ಒಳಗ ಬರೀ 1 ಅವರ್ ಅಷ್ಟ ರೀ, ಬರೀ 1 ಅವರ್ ಮತ್ತು ಬರೀ 1 ಸೆಕೆಂಡ್ ಅಷ್ಟ. ಈ 1 ಅವರ್ ಮತ್ತು 1 ಸೆಕೆಂಡ್ ಇದನ್ನ ಸೆಪರೇಟ್ಲಿ ನಾವು ನೋಡಿದಾಗ, ಸೆಪರೇಟ್ಲಿ ನೋಡಿದಾಗ ನಮಗೆ ಏನ್ ಗೊತ್ತಾಗ್ತೈತ್ರಿ? 1 ಅವರ್ ದೊಡ್ಡದೈತೆ ಅಂತ ಗೊತ್ತಾಗ್ತೈತ್ರಿ. ಹೌದಾ? ಸೊ ಇಲ್ಲಿ ಸಿಂಪಲ್ ಆಗಿ ನೀವು ಏನ್ ಅರ್ಥ ಮಾಡ್ಕೋರಿ, ಸರ್ ಎಲ್ಲಾ ದೊಡ್ಡ ವ್ಯಾಲ್ಯೂಸ್ ಒಂದ್ ಕಡೆ ಬರ್ದಾರ, ಆಮೇಲೆ ಎಲ್ಲಾ ಸಣ್ಣ ವ್ಯಾಲ್ಯೂಸ್ ಇನ್ನೊಂದ್ ಕಡೆ ಬರ್ದಾರ, ಹಿಂಗ್ ತಿಳ್ಕೊಬಹುದು. ತಿಳ್ಕೊಳಕ್ ಏನ್ ಹೊಂಟೈತ್ರಿ? ಹೌದಾ? ಸೊ ಎಲ್ಲಾ ದೊಡ್ಡ ವ್ಯಾಲ್ಯೂಸ್ ಒಂದ್ ಕಡೆ ಬರ್ದೇನ್ರಿ, ಎಲ್ಲಾ ಸಣ್ಣ ವ್ಯಾಲ್ಯೂಸ್ ಒಂದ್ ಕಡೆ ಬರ್ದೇನ್ರಿ. ಬಟ್ ಈ ಎರಡು ವ್ಯಾಲ್ಯೂಸ್ ಏನದಾವ್ ನೋಡ್ರಿ, ಇವು ಪ್ರಾಕ್ಟಿಕಲಿ ಈಕ್ವಲ್ ಇರ್ತಾವ್ರಿ. ಇವು ಏನಿರ್ತಾವ್ರಿ? ಪ್ರಾಕ್ಟಿಕಲಿ ಈಕ್ವಲ್ ಇರ್ತಾವ್ರಿ. ಸೊ ಇದು ಒಂದ್ ಸಣ್ಣದ ಥಿಂಗ್ ನ ನೀವು ಇಷ್ಟ ತಿಳ್ಕೊಂಡ್ಬಿಡ್ರಿ, ಇದನ್ನ ಒಂದ್ ನೀವು ಮೈಂಡ್ ದಾಗ ಫಿಟ್ ಮಾಡ್ಕೊಂಡ್ಬಿಡ್ರಿ. ಏನಂತ? 18 ಕಿಲೋಮೀಟರ್ ಪರ್ ಅವರ್ ಈಸ್ ಈಕ್ವಲ್ ಟು 5 ಮೀಟರ್ ಪರ್ ಸೆಕೆಂಡ್. ಹೌದಾ ಸರ್? ಇದ್ರಿಂತ ಕನ್ವರ್ಷನ್ ಮಾಡಕ್ ಹೆಂಗ್ ಹೆಲ್ಪ್ ಆಕೈತ್ರಿ ನಮಗ? ಹೌದಾ? ಈಗ ನೋಡ್ರಿ, ಈಗ ಜಸ್ಟ್ ನಾ ಏನ್ ಮಾಡೀನ್ರಿ, ಓಕೆ, ಈಗ ಜಸ್ಟ್ ನಾನು 36 ಕಿಲೋಮೀಟರ್ ಪರ್ ಅವರ್ ಎಷ್ಟು ಮೀಟರ್ ಪರ್ ಸೆಕೆಂಡ್ ಆಕೈತೆ ಅಂತ ಕೇಳೀನ್ರಿ. ಇಲ್ಲಿ ಸೈಡಿಗೆ ಬರೀತೀನಿ ನೋಡ್ರಿ. ಇನ್ನೇ ಈಗ ಜಸ್ಟ್ ಏನ್ ಕೇಳೀನ್ರಿ, ನಾನು 36 ಕಿಲೋಮೀಟರ್ ಪರ್ ಅವರ್ ಏನೈತಲ್ಲ ಇದು ಎಷ್ಟು ಮೀಟರ್ ಪರ್ ಸೆಕೆಂಡ್ ಆಗ್ತೈತೆ ಅಂತ ಕೇಳೀನ್ರಿ. ಹೌದಲ್ರಿ? ಸೊ ಈಗ ಸದ್ಯದ ಮಟ್ಟಿಗೆ ನೀವೇನ್ ಮಾಡ್ರಿ, ನಮ್ದು ಏನು ಸ್ಟ್ಯಾಂಡರ್ಡ್ ಇಕ್ವೇಶನ್ ಐತ್ ನೋಡ್ರಿ ಕನ್ವರ್ಟ್ ಮಾಡಕ್, ಅದನ್ನ ಇಲ್ಲಿ ಫಸ್ಟ್ ತೆಳಗಡೆ ಬರೀರಿ. ಓಕೆ, ಈಗ ನಮಗೆ ಏನ್ ಫೈನ್ ಮಾಡ್ಬೇಕಾಗೈತ್ರಿ? 36 ಕಿಲೋಮೀಟರ್ ಪರ್ ಅವರ್. ಸೊ 36 ಕಿಲೋಮೀಟರ್ ಪರ್ ಅವರ್, ಇದು ಕಿಲೋಮೀಟರ್ ಪರ್ ಅವರ್ ಐತಿಲ್ರಿ. ಸೊ ಈ ಕಿಲೋಮೀಟರ್ ಪರ್ ಅವರ್ ಇದ್ರ ಮೇಲ್ಗಡೆ ಬರೀರಿ ಅದನ್ನ. ಸೊ ಏನೈತ್ರಿ ಅದ? 36 ಕಿಲೋಮೀಟರ್ ಪರ್ ಅವರ್. 36 ಕಿಲೋಮೀಟರ್ ಪರ್ ಅವರ್. ನೋಡ್ರಿ, ನಾ ಒಂದ್ ಪಾಯಿಂಟ್ ಹೇಳ್ತೇನೆ ನಿಮ್ಗ, ಸದ್ಯಕ್ಕೆ ನಿಮ್ಗದ ಲೆಂದಿ ಅನ್ನಿಸ್ಬೋದ್ರಿ, ಅಥವಾ ಯಾರು ಬಹಳಷ್ಟು ಜನ ಕಲ್ತಿರಲ್ಲ ನಿಮ್ಗೂ ಅದ ಲೆಂದಿ ಅನ್ನಿಸ್ಬೋದು. ಬಟ್ ನಾ ಹೇಳಾಕತ್ತೀನಿ ನೋಡ್ರಿ, ಹೋಗ್ತಾ ಹೋಗ್ತಾ ಕೆಲವೊಂದು ಸಿಚುವೇಶನ್ ಒಳಗೆ ನಾವು ಇದ್ರ ಮ್ಯಾಗ ಪ್ರಾಕ್ಟೀಸ್ ಮಾಡಿದ ಮ್ಯಾಗ, ನಮಗೆ ಇದ್ರ ಮ್ಯಾಗ ಗ್ರಿಪ್ ಬಂದ ಮೇಲೆ ನಾವು ಡೈರೆಕ್ಟ್ಲಿ ವ್ಯಾಲ್ಯೂಸ್ ನ ನೋಡಿದ ತಕ್ಷಣ ಇದು ಇಷ್ಟ ಮೀಟರ್ ಪರ್ ಸೆಕೆಂಡ್ ಆಗ್ತೈತಿ, ಅಥವಾ ಇಷ್ಟ ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ರೆ ಇದು ಇಷ್ಟ ಕಿಲೋಮೀಟರ್ ಪರ್ ಅವರ್ ಆಗ್ತೈತಿ ಅಂತ ನಾವು ಹೇಳ್ಬೋದು. ಓಕೆ, ಇರ್ಲಿ. ಈಗ ಇಲ್ಲಿ ಏನ್ ಮಾಡ್ರಿ, ಕಿಲೋಮೀಟರ್ ಪರ್ ಅವರ್ ಇದ್ರ ಮೇಲ್ಗಡೆ ಕಿಲೋಮೀಟರ್ ಪರ್ ಅವರ್ ಬರ್ಕೋರಿ. ಸೊ ಈಗ ನನಗೆ ಮೀಟರ್ ಪರ್ ಸೆಕೆಂಡ್ ಬೇಕಾಗೈತಲ್ಲ, ಸೊ ಇಲ್ಲಿ ಏನ್ ಮಾಡ್ರಿ, ಇಲ್ಲಿ ಕ್ವಶನ್ ಮಾರ್ಕ್ ಬರೀ, ಇದನ್ನ ನೀವು ಫೈಂಡ್ ಮಾಡಬೇಕಾಗೈತಿ. ಸೊ ಈಗ ಇಲ್ಲಿ ಸಿಂಪಲ್ ಆಗಿ ನೀವು ನೋಡಿದ್ರಿ ಅಂತಂದ್ರ 18ರ ಮಗ್ಗಿ ನೀವು ಬಯಾಟ್ ಮಾಡಿದ್ರಿ ಅಂತಂದ್ರ ನಿಮಗೆ ಏನ್ ಗೊತ್ತಾಗ್ತೈತ್ರಿ, ಇದ್ರದ್ದು ಡಬಲ್ ಐತ್ರಿ. ಹೌದಲ್ರಿ? 18 2 36. ಸೊ ಈ ವ್ಯಾಲ್ಯೂದುನು 2 ಟೈಮ್ಸ್ ನೀವು ಮಾಡಿಬಿಡ್ರಿ, ಇದನ್ನ ನೀವು 2 ಗುಣಾಕಾರ ಮಾಡ್ರಿ, 5 2 ಎಷ್ಟು ಬರ್ತೈತ್ರಿ? 10 ಮೀಟರ್ ಪರ್ ಸೆಕೆಂಡ್. ಸೊ ಈಗ ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಐತಂದ್ರೆ ಇಲ್ಲೂ ಮೀಟರ್ ಪರ್ ಸೆಕೆಂಡ್ ಬರ್ಬೇಕ್ರಿ. ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಐತಿ, ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಬರ್ದೇವಿ. ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಐತಂದ್ರೆ ಇಲ್ಲೂ ಏನ್ ಬರ್ಬೇಕು? ಮೀಟರ್ ಪರ್ ಸೆಕೆಂಡ್ ಬರ್ಬೇಕು. ಸಿಂಪಲ್. ಈ ರೀತಿ ನೀವು ಮಾಡಬಹುದು. ಓಕೆ, ಸೊ ಯಾವ್ದು ಕನ್ಫ್ಯೂಷನ್ ನಿಮಗೆ ಇರಂಗಿಲ್ಲ. ಸದ್ಯದ ಮಟ್ಟಿಗೆ ಹಿಂಗ್ ಮಾಡ್ರಿ, ಹೋಗ್ತಾ ಹೋಗ್ತಾ ಪರ್ಫೆಕ್ಟ್ ಆತಪ್ಪ ಅಂತಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ಸ್ ನಾ ಏನ್ ಮಾಡ್ತಾನ ಗೊತ್ತೇನ್ರಿ? 18 5 45 ಎಷ್ಟು ಕ್ವಶನ್ ಮಾರ್ಕ್ ಇಷ್ಟು ಬರ್ಕೊಂತ ಹೋಗ್ಬಿಡ್ತೇನ್ರಿ. ಅಂದ್ರೆ ಅಲ್ಲಿವರೆಗೂ ನೀವು ಪರ್ಫೆಕ್ಟ್ ಆಗಿ ಬಿಟ್ಟಿರ್ತೀರಿ. ಇದು 18 ಕಿಲೋಮೀಟರ್ ಪರ್ ಅವರ್ ಐತಿ, ಇದು 5 ಮೀಟರ್ ಪರ್ ಸೆಕೆಂಡ್ ಐತಿ. ಹಂಗಾರೆ 45 ಕಿಲೋಮೀಟರ್ ಪರ್ ಅವರ್ ಎಷ್ಟು ಮೀಟರ್ ಪರ್ ಸೆಕೆಂಡ್ ಆಗ್ತೈತಿ ಅಂತ ಕೇಳಾಕತ್ತಾರ ಅವ್ರು. ಸಿಂಪಲ್, ರೈಟ್? ಓಕೆ, ಸೊ ಹೋಗ್ತಾ ಹೋಗ್ತಾ ನಾವು ಈ ಲೆವೆಲ್ಗೆ ಬರೋಣ್ರಿ, ರೈಟ್? ಓಕೆ, ಸೊ ಈಗ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ನಾವು ಈಗ ಜಸ್ಟ್ ಏನ್ ತಗೊಂಡಿವಲ್ಲ, ರೈಟ್, ಇನ್ನೊಂದು ಎಕ್ಸಾಂಪಲ್ ನಾವು ಏನ್ ತಗೊಂಡಿವಿ ಹೇಳ್ರಿ, ನಾವು 25 ಮೀಟರ್ ಪರ್ ಸೆಕೆಂಡ್. ಹೌದಾ? 25 ಮೀಟರ್ ಪರ್ ಸೆಕೆಂಡ್ ಇದು ಎಷ್ಟು ಕಿಲೋಮೀಟರ್ ಪರ್ ಅವರ್ ಆಕೈತೆ ಅಂತ ನಾವು ಫೈಂಡ್ ಮಾಡ್ಬೇಕಾಗೈತಿ ಈಗ. ಓಕೆ, ಸೊ ನಾ ಏನ್ ಹೇಳಿನ್ರಿ, ಸೊ ಫಸ್ಟ್ ನೀವ್ ಏನ್ ಮಾಡ್ರಿ, ನಿಮ್ದು ಸ್ಟ್ಯಾಂಡರ್ಡ್ ಇಕ್ವೇಶನ್ ನ ಬರ್ಕೋರಿ. ಏನೈತ್ರಿ? 18 ಕಿಲೋಮೀಟರ್ಸ್ ಪರ್ ಅವರ್ is equal to 5 ಮೀಟರ್ ಪರ್ ಸೆಕೆಂಡ್. ಹೌದಾ?
ಈಗ ಯಾವ್ದನ್ನ ಕೊಟ್ಟಾರ್ರಿ ಅವ್ರ ಮೀಟರ್ ಪರ್ ಸೆಕೆಂಡ್ ಕೊಟ್ಟಾರ್ರಿ. ಸೊ ಅದನ್ನ ಏನ್ ಮಾಡ್ರಿ ಮೀಟರ್ ಪರ್ ಸೆಕೆಂಡ್ ಇದ್ರ ಮೇಲ್ಗಡೆ ಬರೀರಿ. ಅಂದ್ರ 25 ಮೀಟರ್ ಪರ್ ಸೆಕೆಂಡ್ ಇದ್ರ ಮೇಲ್ಗಡೆ ಬರೀರಿ. ನಿಮ್ ನೆನಪಿಟ್ಕೋರಿ ಸ್ಟ್ಯಾಂಡರ್ಡ್ ಇಕ್ವೇಶನ್ ಏನೈತ್ಲಾ ಅದನ್ನ ಯಾವಾಗ್ಲೂ ತೆಳಗೆ ಇಟ್ಕೋರಿ. ಯಾಕೆ ಸರ್ ತೆಳಗ ಯಾಕೆ ಇಟ್ಕೋಬೇಕ್ರಿ ಹೇಳ್ತೇನೆ, ಅದ್ರ ರೀಸನ್ ಮುಂದೆ ಹೇಳ್ತೇನೆ ನಿಮಗೆ. ಸೊ ನಿಮ್ದೇನಿದೆ ಸ್ಟ್ಯಾಂಡರ್ಡ್ ಇಕ್ವೇಶನ್ ಕೊಟ್ಟಿನಿಲ್ಲ ನಾನು, ಈ ಫಾರ್ಮುಲಾ ಅಥವಾ ಈಕ್ವೇಶನ್ ಏನ್ ಕೊಟ್ಟಿನಿಲ್ಲ ಅದನ್ನ ತೆಳಗೆ ಇಟ್ಕೋರಿ. ಸೊ ನಮಗೇನ್ ಕಂಡು ಹಿಡಿದೈತ್ಲ ಅದನ್ನ ಮೇಲ್ಗಡೆ ಇಟ್ಕೋರಿ. ಸೊ 25 ಮೀಟರ್ ಪರ್ ಸೆಕೆಂಡ್. ಸೊ ಮೀಟರ್ ಪರ್ ಸೆಕೆಂಡ್ ಮೇಲ್ಗಡೆ ಮೀಟರ್ ಪರ್ ಸೆಕೆಂಡ್ ಬರ್ದೇನ್ರಿ, ಕಿಲೋಮೀಟರ್ ಪರ್ ಅವರ್ ಎಷ್ಟೈತೆ ಅಂತ ನನಗೆ ಕಂಡು ಹಿಡಿಬೇಕಾಗಿತ್ತು. ಹೌದಾ? ಸೊ ಈಗ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ನೀವು. ಸೊ ನೋಡ್ರಿ ಇದ್ರದ್ದು ಎಷ್ಟ್ಲೆ ಹೋಗ್ತೈತ್ರಿ ಅದ 5 25 ರೀ. ಹೌದಲ್ರಿ? 5ನ್ನ 5ರ್ಲೆ ಗುಣಾಕಾರ ಮಾಡಿದಾಗ 20 ಬರ್ತೈತ್ರಿ. ಸೊ ಹಂಗಾದ್ರೆ ನೀವ್ ಏನ್ ಮಾಡ್ರಿ ಈ ಕಡೆ 18ನು 5ರ್ಲೆ ಗುಣಾಕಾರ ಮಾಡ್ರಿ. ಸೊ ಇಲ್ಲಿ ಎಷ್ಟರ್ಲೆ ಗುಣಾಕಾರ ಮಾಡ್ತಿರಲ್ಲ ಇಲ್ಲೂ ಅಷ್ಟರ್ಲೇನ ಗುಣಾಕಾರ ಮಾಡ್ರಿ. ಇಲ್ಲ ಆಗಲೇ ನೋಡ್ರಿ ಇದನ್ನ 2ರ್ಲೆ ಗುಣಾಕಾರ ಮಾಡೀನ್ರಿ, ಇಲ್ಲೂ 2ರ್ಲೆ ಗುಣಾಕಾರ ಮಾಡೀನಿ. ಸಿಂಪಲ್. 18 2ಲೆ 36 ರೀ. ಹಂಗಾರ 5 2ಲೆ 10 ರೀ. ಅದೇ ರೀತಿ ಒಳಗ 5 5ಲೆ 25 ರೀ, 18 5ಲೆ 90. ಅಂದ್ರ ನಿಮ್ದು ಆನ್ಸರ್ ಏನಾಕತ್ ಹೇಳ್ರಿ 90 ಕಿಲೋಮೀಟರ್ ಪರ್ ಅವರ್ ಆಕತ್ರಿ. ಬೇಕಾದ್ರೆ ನೀವು ಹಿಂಗ್ ಮಾಡ್ಬೋದು. ರೈಟ್? ಸೊ ಅರ್ಥ ಆಗ್ಯಾಕತೈತಿ ಅಂತ ಅನ್ಕೊಂಡಿನ್ರಿ. ಫೈನ್. ಓಕೆ, ಈಗ ಒಂದಿಷ್ಟು ಪ್ರಾಕ್ಟೀಸ್ ಮಾಡೋಣ್ರಿ. ಓಕೆ, ಒಂದಿಷ್ಟು ಕ್ವಶನ್ಸ್ ನಾವ್ ಏನ್ ಮಾಡೋಣ್ರಿ ಇಲ್ಲೇ ಪ್ರಾಕ್ಟೀಸ್ ಮಾಡೋಣ್ರಿ. ಓಕೆ, ಸ್ಲೋಲಿ ಮಾಡೋಣ್ರಿ. ಓಕೆ, ಆರಾಮಾಗಿ ಮಾಡೋಣ್ರಿ, ನಮಗೇನ್ ಅರ್ಜೆಂಟ್ ಇಲ್ಲ ಅಷ್ಟ. ಓಕೆ, ಸೊ ಆರಾಮಾಗಿ ಥಿಂಗ್ಸ್ ನ ಕಲಿಯೋಣ್ರಿ. ನೋಡ್ರಿ ಏನಂದ್ರಿ ಅವ ಕನ್ವರ್ಟ್ 54 ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್. ಇದು ಕನ್ನಡ ಒಳಗೆ ತಗೊಂಡಿಲ್ರಿ ನಾನು, ಸಿಂಪಲ್ ಐತ್ರಿ. 54 ಕಿಲೋಮೀಟರ್ ಪರ್ ಅವರ್ ನ ನೀವು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಾಗಿತ್ತು. ಸೊ ನಾ ಏನ್ ಹೇಳಿನ್ರಿ ಸ್ಲೋಲಿ ನಾನು ಸ್ಟೆಪ್ಸ್ ನ ಕಡಿಮೆ ಮಾಡ್ಕೋತ ಹೋಗ್ತೇನ್ರಿ. ಓಕೆ, ಬರ್ತಾ ಬರ್ತಾ ನಾ ಸ್ಟೆಪ್ಸ್ ನ ಕಡಿಮೆ ಮಾಡ್ಕೋತ ಹೋಗ್ತೇನ್ರಿ. ಓಕೆ, ಬಟ್ ಈಗ ಸದ್ಯಕ್ಕೆ ಪೂರಾ ಬರೀವ್ರಿ ನಾವು. ಓಕೆ, ಸೊ ಏನೈತ್ ನೋಡ್ರಿ ಫಸ್ಟ್ ನಾ ಏನ್ ಬರಿ ಅಂತ ಹೇಳಿನ್ರಿ ನಿಮ್ಗ 18 ಕಿಲೋಮೀಟರ್ಸ್ ಪರ್ ಅವರ್. ಹೌದಾ? ಇಸ್ ಈಕ್ವಲ್ ಟು 5 ಮೀಟರ್ ಪರ್ ಸೆಕೆಂಡ್. 5 ಮೀಟರ್ ಪರ್ ಸೆಕೆಂಡ್. ಓಕೆ, ರೈಟ್. ಸೊ ಈಗ 54 ಕಿಲೋಮೀಟರ್ ಪರ್ ಅವರ್ ಐತ್ಲಾ. ಸೊ ಇದ್ರ ಮೇಲ್ಗಡೆ ನಾವ್ ಏನ್ ಮಾಡೋಣ್ರಿ 54 ಕಿಲೋಮೀಟರ್ ಪರ್ ಅವರ್ ಬರೀವ್ರಿ. ಸೊ ಕಿಲೋಮೀಟರ್ ಪರ್ ಅವರ್ ಮೇಲ್ಗಡೆ ಕಿಲೋಮೀಟರ್ ಪರ್ ಅವರ್. ಸೊ ಮೀಟರ್ ಪರ್ ಸೆಕೆಂಡ್ ಮೇಲ್ಗಡೆ ಕ್ವಶನ್ ಮಾರ್ಕ್, ಯಾಕಂದ್ರೆ ಅದನ್ನ ನಾವು ಕಂಡು ಹಿಡಿಬೇಕಾಗಿತ್ರಿ. ರೈಟ್. ಸೊ ಈಗ ಇದ್ರದ್ದು ಎಷ್ಟು ಟೈಮ್ಸ್ ಐತ್ ನೋಡ್ರಿ. ಸೊ ನೀವು 18ರ ಮಗ್ಗಿ ಬಾಯಾಟ್ ಮಾಡಿದ್ರಿ ಅಂತಂದ್ರ ಸೊ 18 ಮೂರ್ಲೆ ಓಕೆ ಎಷ್ಟು ಬರ್ತೈತ್ರಿ 54 ಬರ್ತೈತಿ. ಓಕೆ, ಸೊ ಹಂಗಾದ್ರೆ ನೀವು ಇಲ್ಲಿ ಏನ್ ಮಾಡ್ರಿ ಇದನ್ನು ಕೂಡ 3ರ್ಲೆ ಗುಣಾಕಾರ ಮಾಡ್ರಿ. ಸೊ 5 ಮೂರ್ಲೆ ಎಷ್ಟು ಬರ್ತೈತ್ರಿ 15 ಮೀಟರ್ ಪರ್ ಸೆಕೆಂಡ್. ಸೊ ಹಂಗಾರೆ ನಿಮ್ದು ಸ್ಪೀಡ್ ಎಷ್ಟಾಗತ್ತೆ ಹೇಳ್ರಿ ಇದು ಮೀಟರ್ ಪರ್ ಸೆಕೆಂಡ್ ದಾಗ 15 ಮೀಟರ್ ಪರ್ ಸೆಕೆಂಡ್ ಆಗತ್ತೆ. ಸಿಂಪಲ್. ಓಕೆ, ರೈಟ್. ಏನಿಲ್ರಿ ಸ್ವಲ್ಪ ನೀವ್ ಏನ್ ಮಾಡ್ರಿ 18ರ ಮಗ್ಗಿ ಬಾಯಾಟ್ ಮಾಡ್ರಿ. ಹೌದಾ? ಒಂದ್ 10ರ ತನ 18ರ ಮಗ್ಗಿ ಬಾಯಾಟ್ ಮಾಡ್ರಿ. ಅದಾದ್ಮೇಲೆ 5ರ ಮಗ್ಗಿ ಅಂತೂ ಎಲ್ಲರಿಗೂ ಬರ್ತಿರ್ತೈತ್ರಿ. ಫೈನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ್ರಿ. 36 ಕಿಲೋಮೀಟರ್ ಪರ್ ಅವರ್ ಇದು ಎಷ್ಟು ಮೀಟರ್ ಪರ್ ಸೆಕೆಂಡ್ ಆಕೈತೆ ಅಂತ ಕೇಳಿ. ಸೊ ಇದನ್ನ ಆಲ್ರೆಡಿ ಸಾಲ್ವ್ ಮಾಡಿವ್ರು ನಾವು. ಸೊ 18 ಕಿಲೋಮೀಟರ್ ಪರ್ ಅವರ್. ಓಕೆ, ಇದು 5 ಮೀಟರ್ ಪರ್ ಸೆಕೆಂಡ್. 18 ಈಗ ಏನೈತ್ರಿ ಇಲ್ಲಿ 36 ಐತ್ರಿ. 36 ಕಿಲೋಮೀಟರ್ ಪರ್ ಅವರ್. ಸೊ ಇದು ಎಷ್ಟು ಮೀಟರ್ ಪರ್ ಸೆಕೆಂಡ್. ಸೊ ಇದನ್ನ ಆಲ್ರೆಡಿ ಸಾಲ್ವ್ ಮಾಡಿ ಅನಿಸ್ತೈತ್ರಿ. ಹೌದಾ? ಸೊ ಇದರದ್ದು ಎಷ್ಟು ಟೈಮ್ಸ್ ಐತ್ರಿ ಇದ್ರದ ಡಬಲ್ ಐತ್ರಿ. 18 2ಲೆ 36 ರೀ. ಸೊ 5 2ಲೆ ಎಷ್ಟು ಆಗ್ತೈತ್ರಿ 10 ಆಗ್ತೈತ್ರಿ. ಸೊ ಅಂದ್ರೆ ಇದ್ರ ಅರ್ಥ ಏನ್ರಿ ಇದು 10 ಮೀಟರ್ ಪರ್ ಸೆಕೆಂಡ್ ಆಗ್ತೈತಿ. ಎಷ್ಟು ಆಕತ್ರಿ 10 ಮೀಟರ್ ಪರ್ ಸೆಕೆಂಡ್ ಆಗ್ತೈತಿ. ಸಿಂಪಲ್ ಐತ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ 108 ಕಿಲೋಮೀಟರ್ ಪರ್ ಅವರ್. ಓಕೆ, 108 ಕಿಲೋಮೀಟರ್ ಪರ್ ಅವರ್. ಸೊ ಈಗ ಇದನ್ನ ಹೆಂಗ್ ಮಾಡೋದು ನೋಡ್ರಿ. ಅಗೇನ್ ಸೇಮ್ ಥಿಂಗ್, ನಮ್ದೇನ್ ಫಾರ್ಮುಲಾ ಐತ್ರಿ ಅದನ್ನ ತೆಳಗಡೆ ಬರೀರಿ. 18 ಕಿಲೋಮೀಟರ್ ಪರ್ ಅವರ್ ಇಸ್ ಈಕ್ವಲ್ ಟು 5 ಮೀಟರ್ ಪರ್ ಸೆಕೆಂಡ್. 5 ಮೀಟರ್ ಪರ್ ಸೆಕೆಂಡ್. ರೈಟ್. ಸೊ ಈಗ ಇದು ಎಷ್ಟೈತ್ರಿ 108 ಐತ್ರಿ. ಸೊ 108 ಕಿಲೋಮೀಟರ್ ಪರ್ ಅವರ್. ಸೊ ಕಿಲೋಮೀಟರ್ ಪರ್ ಅವರ್ ಮೇಲ್ಗಡೆ ಕಿಲೋಮೀಟರ್ ಪರ್ ಅವರ್ ಬರೀರಿ. ಕಿಲೋಮೀಟರ್ ಪರ್ ಅವರ್ ಮೇಲ್ಗಡೆ ಕಿಲೋಮೀಟರ್ ಪರ್ ಅವರ್ ಬರೀರಿ. ಮೀಟರ್ ಪರ್ ಸೆಕೆಂಡ್ ಮೇಲ್ಗಡೆ ಮೀಟರ್ ಪರ್ ಸೆಕೆಂಡ್ ಸಿಗ್ತದೆ. ಈಗ 18ರ ಮಗ್ಗಿ ನೀವು ಬಾಯಾಟ್ ಮಾಡಿದ್ರಿ ಅಂತಂದ್ರ ಓಕೆ, ಸೊ ಇದ್ರದ್ದು ಎಷ್ಟು ಟೈಮ್ಸ್ ಐತ್ರಿ 6 ಟೈಮ್ಸ್ ಐತ್ರಿ. ಎಷ್ಟೈತ್ರಿ 6 ಟೈಮ್ಸ್. ಸೊ ಇದ್ರದ್ದು 6 ಟೈಮ್ಸ್ ಏನೈತಲ್ಲ ನಮ್ದು ಆನ್ಸರ್ ಆಗ್ತದೆ. ಸೊ 6 5 ಎಷ್ಟಾಗತ್ರಿ 30 ಮೀಟರ್ ಪರ್ ಸೆಕೆಂಡ್ ಆಗತ್ತೆ. 30 ಮೀಟರ್ ಪರ್ ಸೆಕೆಂಡ್ ಆಗತ್ತೆ. ಓಕೆ, 30 ಮೀಟರ್ ಪರ್ ಸೆಕೆಂಡ್ ಆಗತ್ತೆ. ಓಕೆ, ಸೊ
ಸೊ ಏನಿಲ್ರಿ, ಸ್ವಲ್ಪ 18 ಮಗ್ಗಿ ಬಹ್ಯಾಟ್ ಮಾಡ್ರಿ, ಮತ್ತೇನಿಲ್ಲ. ರೈಟ್. ಈಗ ನೀವು ಅನ್ಬೋದು ಸರ್ ಹಿಂಗೆ ಪ್ರತಿ ಸಲನೂ ಅವ್ರು ಡೈರೆಕ್ಟ್ ಮಲ್ಟಿಪಲ್ಸ್ ಕೊಡ್ತಾರೇನ್ರಿ? ಇಲ್ಲ, ಡೈರೆಕ್ಟ್ ಮಲ್ಟಿಪಲ್ಸ್ ಕೊಡಂಗಿಲ್ರಿ. ಸೊ ಸ್ಟಾರ್ಟಿಂಗ್ ಐತಿಲ್ಲ, ಸ್ವಲ್ಪ ನಾ ಡೈರೆಕ್ಟ್ ಮಲ್ಟಿಪಲ್ಸ್ ಇದ್ದು ವ್ಯಾಲ್ಯೂಸ್ ನ ತಗೊಳಕತ್ತೇನ್ರಿ. ಓಕೆ ರೈಟ್. ನೆಕ್ಸ್ಟ್ ನೋಡ್ರಿ. ಓಕೆ ಹಾ, ಈಗ ಇಲ್ಲಿ ನಿಮ್ಗೆ ಅರ್ಥ ಆಗ್ತೈತೆ ನೋಡ್ರಿ. ಓಕೆ, ಇಲ್ಲಿ ಸ್ವಲ್ಪ ನಿಮಗೆ ಏನೈತಿ, ಇದು ಕ್ವಶನ್ ಎಕ್ಸಾಮ್ ಒಳಗೆ ಬಂದಿತ್ತು ಅನಿಸ್ತೈತ್ರಿ ಇದ. ಸೊ ಅದಕ್ಕೆ ನಾನು ಆಪ್ಷನ್ಸ್ ತಗೊಂಡೇನ್ರಿ. ಸೊ ಏನೈತಿ ನೋಡ್ರಿ, 60 ಕಿಲೋಮೀಟರ್ ಪರ್ ಅವರ್ ಎಷ್ಟು ಮೀಟರ್ ಪರ್ ಸೆಕೆಂಡ್ ಐತೆ ಅಂತ ಕೇಳ್ತಾನ್ರಿ. ಓಕೆ, ಸೊ ಹಂಗಾದ್ರೆ ಇಲ್ಲಿ ಏನ್ ಮಾಡ್ರಿ, ಫಸ್ಟ್ ನಮ್ದು ಸ್ಟ್ಯಾಂಡರ್ಡ್ ಇಕ್ವೇಶನ್ ನ ಬರೀರಿ, ಸ್ಟ್ಯಾಂಡರ್ಡ್ ವ್ಯಾಲ್ಯೂನ ಬರೀರಿ. ಸೊ ಏನೈತೆ ಹೇಳ್ರಿ, 18 ಕಿಲೋಮೀಟರ್ ಪರ್ ಅವರ್ ಓಕೆ ಇಸ್ ಈಕ್ವಲ್ ಟು 5 ಮೀಟರ್ ಪರ್ ಸೆಕೆಂಡ್. 18 ಕಿಲೋಮೀಟರ್ ಪರ್ ಅವರ್ ಇಸ್ ಈಕ್ವಲ್ ಟು 5 ಮೀಟರ್ ಪರ್ ಸೆಕೆಂಡ್. ರೈಟ್. ಸೊ 60 ಕಿಲೋಮೀಟರ್ ಪರ್ ಅವರ್ ಐತ್ರಿ. ಸೊ ಇಲ್ಲಿ ಏನ್ ಮಾಡ್ರಿ, ಇಲ್ಲಿ 60 ಕಿಲೋಮೀಟರ್ ಪರ್ ಅವರ್ ಮಾಡ್ರಿ. ಇದು ಎಷ್ಟು ಮೀಟರ್ ಪರ್ ಸೆಕೆಂಡ್ ಐತಿ ಇಲ್ಲಿ ಕ್ವಶನ್ ಮಾಡ್ಕೊಡ್ರಿ. ಓಕೆ ರೈಟ್. ಸೊ ಈಗ 18 ಮಗ್ಗಿ ಒಳಗಡೆ 60 ಬರಂಗಿಲ್ಲ. 18 ಮಗ್ಗಿ ಒಳಗಡೆ 60 ಬರಂಗಿಲ್ಲ. ಸೊ ಹಿಂಗಿದ್ದಾಗ ಏನ್ ಮಾಡ್ಬೇಕ್ರಿ, ಇಲ್ಲಿ ನೀವು ಕಡ್ತಾ ಹೊಡೀರಿ. ಓಕೆ, ಸೊ ಇವನ್ನ ಕಡ್ತಾ ಹೊಡೀರಿ. ಸೊ ಕಡ್ತಾ ಹೆಂಗ್ ಹೊಡಿತೀರಿ? ಸೊ 6 3 6 3 ರೀ. ಸೊ ಇದು 6 10 ಹೌದಾ? ಮತ್ತಿದು ಕಡ್ತಾ ಹೋಗಂಗಿಲ್ರಿ, ಹೌದಲ್ರಿ? ಸೊ ಈ 5 ಏನ್ ಮಾಡ್ರಿ, ಈ 5ನ ಇಲ್ಲಿ ಗುಣಾಕಾರ ಮಾಡ್ರಿ. ಸೊ ಈ 5ನ ಇಲ್ಲಿ ಗುಣಾಕಾರ ಮಾಡ್ರಿ. ಸೊ 5 10 ಎಷ್ಟ್ ಆಕತ್ರಿ, 50 ಆಕತ್ರಿ. ಆಮೇಲೆ ಇಲ್ಲಿ ತೆಳಗಡೆ 3 ಐತಲ್ಲ, ಆ 3ನ ಇಲ್ಲಿ ಆಸ್ ಇಟ್ ಇಸ್ ಬರಿ. ಸೊ ಇದು ಏನಾಕತ್ರಿ, 50 ಮೀಟರ್ ಪರ್ 50/3 ಮೀಟರ್ ಪರ್ ಸೆಕೆಂಡ್ ಆಕತ್ರಿ. ಓಕೆ, ಎಷ್ಟಾಕತ್ರಿ, 50/3 ಮೀಟರ್ ಪರ್ ಸೆಕೆಂಡ್. ಸೊ 50/3 ಮೀಟರ್ ಪರ್ ಸೆಕೆಂಡ್. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ ಕೇಳ್ರಿ, ಬಹಳ ಸಿಂಪಲ್ ಐತಿ. ಈಗ ನಾವು ಹಿಂಗ್ ಬರೆಯಕತ್ತೇವ್ರಿ, ಈಗ 18 ಕಿಲೋಮೀಟರ್ ಪರ್ ಅವರ್ ಇಸ್ ಈಕ್ವಲ್ ಟು 5 ಮೀಟರ್ ಪರ್ ಸೆಕೆಂಡ್. ಈಗ ಇದು 60 ಐತಲ್ಲ, 60 ಕಿಲೋಮೀಟರ್ ಪರ್ ಅವರ್ ಎಷ್ಟು ಮೀಟರ್ ಪರ್ ಸೆಕೆಂಡ್ ಐತೆ ಅಂತ ನಾವು ಬರೆಯಕತ್ತೀವಿ. ಕರೆಕ್ಟ್? ಸೊ ಬೇಸಿಕಲಿ ಇದನ್ನ ಏನ್ ಬರೆಯಕತ್ತೀವಲ್ಲ, ನಾವು ಹೆಂಗ್ ಬರೆಯಕತ್ತೀವಿ ಅಂತಂದ್ರ, ಇದನ್ನ A/B ಇಸ್ ಈಕ್ವಲ್ ಟು C/D ಅಂತ ಬರೆಯಕತ್ತೀವಿ ನಾವು. ಈ ರೀತಿ ಬರೆಯಕತ್ತೀವಿ. ಅಂದ್ರೆ ಈ ರೀತಿ ಇದ್ದಂಗ ಈ ಪಾರ್ಟ್ ಏನ್ ಬರ್ದೀವಿ ನೋಡ್ರಿ, ಇದು ಆಕ್ಚುಲಿ ಈ ರೀತಿ ಇದ್ದಂಗ ಇದು. ಹಾ, ಬಟ್ ಅಷ್ಟೇ ಏನ್ರಿ, ಇಲ್ಲೊಂದು ಲೈನ್ ಹಾಕಿಲ್ಲ, ಅಷ್ಟ ಲೈನ್ ಹಾಕಿ ಇಲ್ಲಿ ಇಸ್ ಈಕ್ವಲ್ ಟು ಒಂದು ಬರ್ದಿಲ್ಲ. ರೈಟ್. ಸೊ ಬಟ್ ಬೇಸಿಕಲಿ ಅದು ಈ ರೀತಿನ ಐತ್ರಿ. ಈ ರೀತಿ ನಾವು ಏನ್ ಇಕ್ವೇಶನ್ ಬರಿತೀವಲ್ಲ, ಸೊ ಬೇಸಿಕಲಿ ಅದು ಹೆಂಗೈತ್ರಿ, ಈ ಟೈಪ್ ಐತ್ರಿ. ಸೊ ಈ ಟೈಪ್ ಇದ್ದಾಗ ಈಗ ನನಗೆ ನೋಡ್ರಿ, ಈ ವ್ಯಾಲ್ಯೂ ಕಣ್ಣು ಹಿಡಿಬೇಕಾಗೈತ್ರಿ, ಸಿ ವ್ಯಾಲ್ಯೂ ಕಣ್ಣು ಹಿಡಿಬೇಕಾಗೈತ್ರಿ. ಸೊ ಸಿ ವ್ಯಾಲ್ಯೂ ಕಣ್ಣು ಹಿಡಿಬೇಕಂದ್ರೆ ನಾ ಏನ್ ಮಾಡ್ಬೇಕು ಹೇಳ್ರಿ, ಈ ಡಿ ನ ಇಲ್ಲಿ ಮೇಲ್ಗಡೆ ಕಳಿಸ್ಬೇಕ್ರಿ. ಸೊ ಡಿ ನ ಇಲ್ಲಿ ಮೇಲ್ಗಡೆ ಕಳಿಸಿದಾಗ ಏನಾಗ್ತೈತ್ರಿ, A ಇಂಟು ಡಿ ಡಿವೈಡೆಡ್ ಬೈ ತೆಳಗಡೆ ಬಿ ಆಸ್ ಇಟ್ ಈಸ್ ಉಳಿತೈತ್ರಿ. ಅದ ತೆಳಗಡೆ ಬಿ ಹಂಗ ಉಳಿತೈತ್ರಿ, ಇಸ್ ಈಕ್ವಲ್ ಟು ಏನಾಕತ್ರಿ, ಸಿ ಆಕತ್ರಿ. ಹೌದಲ್ರಿ? ಸೊ ಈಗ ಸಪೋಸ್ ಫಾರ್ ಎಕ್ಸಾಂಪಲ್, ಈಗ ನಾನು ಇಲ್ಲಿ ಒಂದು ಹಂಗ ವ್ಯಾಲ್ಯೂ ಇರ್ಲಾರ್ದನ ಬರಿತೀನ್ರಿ, P/Q ಐತ್ರಿ ಇಸ್ ಈಕ್ವಲ್ ಟು R/S ಐತ ಅಂತ ತಿಳ್ಕೊರಿ. ಹಂಗ ಎಕ್ಸಾಂಪಲ್ ಹೇಳತ್ತೇನ್ರಿ. ಈಗ ಸಪೋಸ್ ನನಗ ಎಸ್ ದ ವ್ಯಾಲ್ಯೂ ಕಣ್ಣು ಹಿಡಿಬೇಕಾಗೈತಿ. ಸೊ ಎಸ್ ದ ವ್ಯಾಲ್ಯೂ ಕಣ್ಣು ಹಿಡಿಬೇಕಾಗಿತ್ತು ಅಂದ್ರೆ ನಾ ಏನ್ ಮಾಡ್ತೇನೆ ಹೇಳ್ರಿ, ಸೊ ಈ ಎಸ್ ನ ಇಲ್ಲಿ ಕಳಿಸ್ತೇನ್ರಿ, ಈ ಪಿ ನ ಇಲ್ಲಿ ತೆಳಗಡೆ ಕಳಿಸ್ತೇನ್ರಿ, ಆಮೇಲೆ ಈ ಕ್ಯೂ ನ ಇಲ್ಲಿ ಮೇಲ್ಗಡೆ ಗುಣಾಕಾರ ಮಾಡ್ತೇನೆ. ಹೌದಲ್ರಿ? ಅಂದ್ರ ಎಸ್ ಇಸ್ ಈಕ್ವಲ್ ಟು ಏನಾಕತ್ರಿ, R ಇಂಟು ಕ್ಯೂ ಡಿವೈಡೆಡ್ ಬೈ ಈ ಪಿ ತೆಳಗಡೆ ಬರ್ತೈತ್ರಿ. ಸೊ ಈ ರೀತಿ ಬರ್ತೈತ್ರಿ ಅದ. ಓಕೆ ರೈಟ್. ಸೊ ಇಲ್ಲಿ ಮಾರಲ್ ಆಫ್ ದ ಸ್ಟೋರಿ ಏನ್ರಿ, ಆಕ್ಚುಲಿ ನನಗೆ ಏನ್ ಹೇಳ್ಬೇಕಾಗಿತ್ತಪ್ಪ ಅಂತಂದ್ರ, ಈಗ ನಾವು ಇಲ್ಲಿವರೆಗೂ ನಾವ್ ಏನ್ ಸಾಲ್ವ್ ಮಾಡ್ಕೋತ ಬಂದೀವಿ ನೋಡ್ರಿ. ಓಕೆ, ಉದಾಹರಣೆಗೆ 36 ಕಿಲೋಮೀಟರ್ ಪರ್ ಅವರ್. ಈಗ ಜಸ್ಟ್ ಏನ್ ಮಾಡಿದೀವಲ್ಲ, 34 ಕಿಲೋಮೀಟರ್ ಪರ್ ಅವರ್ ಇದು ಎಷ್ಟು ಮೀಟರ್ ಪರ್ ಸೆಕೆಂಡ್ ಐತೆ ಅಂತ ಕೇಳಿದ್ವಿ. ಸೊ ಅದಕ್ಕೆ ನಾವೇನ್ ಮಾಡಿದೀವಿ, 18 ಕಿಲೋಮೀಟರ್ ಪರ್ ಅವರ್ ಇದು 5 ಮೀಟರ್ ಪರ್ ಸೆಕೆಂಡಿಗೆ ಸಮ ಐತಿ ಅಂತ ಹೇಳಿದ್ದೇನೆ. ಆಕ್ಚುಲಿ ಅದ ಐತ್ರಿ ಅದ. ನಾ ಏನ್ ಹೇಳತ್ತೇನ್ರಿ, ಈಗ ನಾವು 5/18 18/5 ಏನ್ ಮಲ್ಟಿಪ್ಲೈ ಮಾಡ್ತೀವಿ ನೋಡ್ರಿ, ಇದು ಅದ ಐತ್ರಿ. ಬಟ್ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತೈತೆ ಅಂತೇಳಿ ನಾ ಅದನ್ನ ಈ ಈಕ್ವೇಶನ್ ಫಾರ್ಮ್ ದಾಗ ಬರ್ದೇನ್ರಿ. ಆಕ್ಚುಲಿ ಅದು ಇಲ್ಲಿ ಏನ್ ನಾ ಈಕ್ವೇಶನ್ ಬರ್ದೇನ್ ನೋಡ್ರಿ, ಇಲ್ಲಿ ನೋಡ್ರಿ, ಅದನ್ನ ಯಾಕೆ ಹಿಂಗ್ ಬರ್ದೇನ್ರಿ ನೋಡ್ರಿ, ಸ್ವಲ್ಪ ಅರ್ಥ ಮಾಡ್ಕೋರಿ. ಆಕ್ಚುಲಿ ಅದು ಏನೈತ್ರಿ, 18/5 ಕಿಲೋಮೀಟರ್ ಪರ್ ಅವರ್ ಇದು ಏನೈತಲ್ಲ, ಇದು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಆಗ್ತೈತಿ. ಹೌದಾ? ಈಗ ಇಲ್ಲಿ ಏನಾಕೈತ್ರಿ, ಇದ ವ್ಯಾಲ್ಯೂ ಇಲ್ಲಿ ಹೋತಂದ್ರ 5/18 ಆಕೈತ್ರಿ. ಸೊ ಇದು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಾಕತ್ತ ಅಂತಲೇ ನಾ ಸಿಂಪ್ಲಿ ಏನಿಲ್ರಿ, ಈ 5 ಏನೈತಲ್ಲ
ಇಲ್ಲಿ ಇದ್ದಿದ್ದೇನು 5 ಐತಿ ನೋಡ್ರಿ, ಇದನ್ನ ಇಲ್ಲಿ ಕಳಿಸ್ಬಿಟ್ಟೇನ್ರಿ. ಯಾಕೆ ಹೇಳ್ರಿ, ಈಗ ಎ ಬೈ ಬಿ ಇಸ್ ಈಕ್ವಲ್ ಟು ಸಿ ಇತ್ತಂತ ತಿಳ್ಕೊರಿ, ಅಥವಾ ಸಿ ಬೈ ಡಿ ಇತ್ತಂತ ತಿಳ್ಕೊರಿ. ಈಗ ನನಗೆ ಎ ವ್ಯಾಲ್ಯೂ ಕಂಡು ಹಿಡಿಬೇಕಾಗಿತ್ತು ಅಂದ್ರೆ ಬಿ ಇಲ್ಲಿ ಕಳಿಸಿ ಗುಣಾಕಾರ ಮಾಡಿಬಿಡ್ತೀವಿಲ್ರಿ ನಾವು. ಸೊ ಇಲ್ಲಿ ತೆಳಗಡೆ ಇದ್ದಂತ ವ್ಯಾಲ್ಯೂನ ಈ ಕಡೆ ಗುಣಾಕಾರ ಮಾಡಿಬಿಡ್ತೀವ್ರಿ. ಸೊ ಅವಾಗ ಇದು ಏನಾಕತ್ರಿ, ಎ ಇಸ್ ಈಕ್ವಲ್ ಟು ಸಿ ಇಂಟು ಬಿ ಡಿವೈಡೆಡ್ ಬೈ ಡಿ ಆಗಿಬಿಡತ್ರಿ. ಅಥವಾ ಈ ಡಿ ಇಲ್ಲ ಅಂತ ಅನ್ಕೋರಿ, ಈಗ ಸದ್ಯದ ಮಟ್ಟಿಗೆ ಒಂದ್ 2 ನಿಮಿಷ ಇದು ಡಿ ಇಲ್ಲ ಅಂತ ಅನ್ಕೋರಿ. ಸೊ ಇದೇನಾಕತ್ರಿ, ಎ ಬೈ ಬಿ ಇಸ್ ಈಕ್ವಲ್ ಟು ಸಿ ಐತ್ ಅಂತ ಅನ್ಕೋರಿ. ಈಗ ನನಗೆ ಎದ್ ವ್ಯಾಲ್ಯೂ ಕಂಡು ಹಿಡಿಬೇಕಾಗಿತ್ತು, ನಾವ್ ಏನ್ ಮಾಡ್ತೀವಿ, ಈ ಬಿ ಇಲ್ಲಿ ಗುಣಾಕಾರ ಮಾಡಿಬಿಡ್ತೀವ್ರಿ. ಸೊ ಎ ಇಸ್ ಈಕ್ವಲ್ ಟು ಏನ್ ಆಕತ್ರಿ, ಬಿ ಸಿ ಆಕತ್ರಿ, ರೈಟ್. ಸೊ ಅದನ್ನ ಮಾಡೀನ್ರಿ ನಾ ಇಲ್ಲಿ ಆಕ್ಚುಲಿ. ಸೊ ಅಲ್ಲಿದಿಂತ್ರ ನನಗ ಈ 5ನ ಇಲ್ಲಿ ಕಳಿಸಿದ ಮ್ಯಾಗ ನನಗೆ ಏನ್ ಸಿಕ್ತ ಹೇಳ್ರಿ, 18 ಕಿಲೋಮೀಟರ್ ಪರ್ ಅವರ್ ಇಸ್ ಈಕ್ವಲ್ ಟು ಇದು 5 ಮೀಟರ್ ಪರ್ ಸೆಕೆಂಡ್ ಅಂತ ಸಿಕ್ಕೈತ್ರಿ. ಇದೇನ ಇಲ್ಲಿದ ಬೇರೆ ಕಡೆ ಹುಡ್ಕೊಂಡು ತಗೊಂಬಂದಿಲ್ರಿ ಇದನ್ನ, ರೈಟ್. ಸೊ ಅದ 18/5, ಅದ 5/18 ಅದ ಐತ್ರಿ, ಏನ್ ಹೊಸದೇನಿಲ್ರಿ. ಜಸ್ಟ್ ಆ 5ನ ಈ ಕಡೆ ಕಳಿಸೇನ ಅಷ್ಟ. ಯಾಕ್ರಿ, ಸ್ಟೂಡೆಂಟ್ಸಿಗೆ ಸೊ ಯಾರು ಅಷ್ಟು ಒಳ್ಳೆ ಮ್ಯಾಥ್ಸ್ ಬ್ಯಾಕ್ ಗ್ರೌಂಡ್ ಇಂತ ಬಂದಿರಂಗಿಲ್ಲಲ್ಲ, ಸೊ ಅವ್ರಿಗೆ ಅದನ್ನ ನೆಲ್ಪಿಟ್ಕೊಳ್ಳೋದು ಕಷ್ಟನ ರೀ, ರೈಟ್. ಸೊ ಬಹಳಷ್ಟು ಸಲ ನಾವು ಆಫ್ಲೈನ್ ಬ್ಯಾಚಸ್ ಒಳಗೆ ಕಳಿಸ್ಬೇಕಾದ್ರೆ ಇದು ನೋಡಿದೀವ್ರಿ ನಾವು. ನೀವೇನೋ ಆನ್ಲೈನ್ ಕಲಿಯಾಕತ್ತೀರಿ, ಯೂಟ್ಯೂಬ್ ಒಳಗೆ ಕಲಿಯಾಕತ್ತೀರಿ, ರೈಟ್, ಫೈನ್. ಸೊ ಏನ್ ಹೇಳತ್ತೇನ್ರಿ ನಾನು, ರೈಟ್, ಇದನ್ನ ಕ್ಲಿಯರ್ ಮಾಡಿದೀವ್ರಿ. ಈಗ ಇಲ್ಲಿ ಮೇನ್ ಪಾರ್ಟಿಗೆ ಬರೋಣ್ರಿ. ಸೊ ಈಗ ನನಗ ಈ ಪಾರ್ಟ್ ಏನೈತಲ್ಲ, ಈ ಪಾರ್ಟ್ ಆಕ್ಚುಲಿ ಹೆಂಗೈತೆ ಇದು 36, ಓಕೆ, ಇದು ಈ ರೀತಿ ಐತ್ರಿ ಇದು, ಓಕೆ. ಅಂದ್ರೆ 36 ಡಿವೈಡೆಡ್ ಬೈ 18 ಇಸ್ ಈಕ್ವಲ್ ಟು ಇದು ಕ್ವಶನ್ ಮಾರ್ಕ್ ಡಿವೈಡೆಡ್ ಬೈ 5 ಹಿಂಗೈತ್ರಿ ಇದು ಆಕ್ಚುಲಿ. ಈಗ ನನಗೆ ಹೇಳ್ರಿ, ಇದನ್ನ ನೀವು ಸಾಲ್ವ್ ಮಾಡಕ್ ಬರಂಗಿಲ್ಲ ಏನಪ್ಪಾ ನಿಮಗ, ಸರ್ ಬರ್ತೈತಲ್ರಿ. ಅದ್ರಾಗ ಏನೈತ್ರಿ, ಕ್ವಶನ್ ಮಾರ್ಕ್ ವ್ಯಾಲ್ಯೂ ಕಂಡು ಹಿಡಿಬೇಕಾಗೈತಲ್ಲ, ಈ 5 ಇಲ್ಲಿ ಕಳಿಸ್ಬಿಡ್ರಿ, ಹೌದಾ. ಸೊ ಈ 5 ಇಲ್ಲಿ ಕಳಿಸ್ರಿ. ಈ 5 ಕಳ್ಸೋಕ್ಕಿಂತ ಮೊದಲ ಸರ್ ಇಲ್ಲಿ ಭಾಗ ಹೋಗೈತಿ ನೋಡ್ರಿ, ಇದ 18 ಒಂದ್ಲೆ 18 ಎರಡ್ಲೆ. ಸೊ ಈ 5 ಈ ಕಡೆ ಗುಣಾಕಾರ ಮಾಡಿಬಿಡ್ರಿ. ಸೊ 5 ಎರಡ್ಲೆ ಎಷ್ಟು ಬರ್ತೈತ್ರಿ, 10. ಸೊ 10 ಮೀಟರ್ ಪರ್ ಸೆಕೆಂಡ್ ನಿಮ್ದು ಆನ್ಸರ್ ಆಕತ್ರಿ, ಹೌದಲ್ರಿ. ಸೊ ಎಲ್ಲಾ ಅದ ಐತ್ರಿ, ನಾವು ಬರ್ಕೊಳ್ಳೋದ್ ರೀತಿ ಬೇರೆ ಬೇರೆ ಇಲ್ಲಿ ಬರ್ಕೊಂಡಿವಿ ಅಷ್ಟ, ಮತ್ತೇನಿಲ್ಲ, ಫೈನ್. ಆಮೇಲೆ ಇದನ್ನ ಯಾಕೆ ಹೇಳಿನ್ರಿ, ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳಿನ್ರಿ. ಹಂಗ ನೋಡಕ್ ನೀವು 5/18 18/5 ನೀವು ನೆನಪಿಟ್ಕೊಂಡ್ರೆ ಬಹಳ ಚಲೋ ರೀ, ಒಳ್ಳೇದದ. ಓಕೆ, ರೈಟ್. ಈಗ ಮೇನ್ ಈ ಸೊಲ್ಯೂಷನ್ ಈಗ ಬರೋಣ್ರಿ. ಈಗ ಸೊ ಇಲ್ಲಿ ತನ ನಿಮ್ಗೆ ಎಲ್ಲರಿಗೂ ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ. ಓಕೆ, ಚಲೋ, ರೈಟ್. ಸೊ 60 ಕಿಲೋಮೀಟರ್ ಪರ್ ಅವರ್. ಸೊ ಮೊದಲು ನಾವ್ ಏನ್ ಮಾಡೋಣ್ರಿ, ನಮ್ದು ಸ್ಟ್ಯಾಂಡರ್ಡ್ ಇಕ್ವೇಶನ್ ನ ಬರ್ಕೊಳ್ಳೋಣ್ರಿ. ಸೊ ನಮ್ದು ಸ್ಟ್ಯಾಂಡರ್ಡ್ ಇಕ್ವೇಶನ್ ಏನೈತ್ರಿ, 18 ಕಿಲೋಮೀಟರ್ ಪರ್ ಅವರ್ ಇಸ್ ಈಕ್ವಲ್ ಟು 5 ಮೀಟರ್ ಪರ್ ಸೆಕೆಂಡ್. ಓಕೆ, 5 ಮೀಟರ್ ಪರ್ ಸೆಕೆಂಡ್. ಈಗ 60 ಕಿಲೋಮೀಟರ್ ಪರ್ ಅವರ್ ಐತಲ್ಲ, ಸೊ ಕಿಲೋಮೀಟರ್ ಪರ್ ಅವರ್ ಮೇಲ್ಗಡೆ ಕಿಲೋಮೀಟರ್ ಪರ್ ಅವರ್ ಬರ್ಕೊಳ್ಳಿ. ಸೊ ಇದು 60 ಕಿಲೋಮೀಟರ್ ಪರ್ ಅವರ್ ಐತ್ರಿ, ಇಸ್ ಈಕ್ವಲ್ ಟು ಎಷ್ಟು ಮೀಟರ್ ಪರ್ ಸೆಕೆಂಡ್ ಅಂತ ಕೇಳ್ರಿ. ಸೊ ಅದಕ್ಕೆ ಕ್ವಶನ್ ಮಾರ್ಕ್ ಬರೀತೀನಿ. ಸೊ ಈಗ ಜಸ್ಟ್ ನಾ ಏನ್ ಹೇಳಿನಪ್ಪ ಅಂದ್ರೆ, ಇದು ಆಕ್ಚುಲಿ ಹೆಂಗೈತ್ರಿ ಅಂದ್ರೆ ನಾವು ಹಿಂಗ್ ಬರ್ಕೊಂಡಿವಿ ಅಷ್ಟ, ಬಟ್ ರಿಯಾಲಿಟಿ ಒಳಗೆ ಇದು ಹೆಂಗೈತಪ್ಪ ಅಂತಂದ್ರೆ ಈ ರೀತಿ ಐತ್ರಿ. 60/18 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಬೈ 5 ಹಿಂಗೈತ್ರಿ. ಸೊ ಈಗ ನನಗ ಈ ಕ್ವಶನ್ ಮಾರ್ಕ್ ವ್ಯಾಲ್ಯೂ ನಾ ಫೈನ್ ಮಾಡ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ, ಈ 5 ಇಲ್ಲಿ ಕಳಿಸ್ಬೇಕ್ರಿ, ಹೌದಲ್ರಿ. ಸೊ ಅಂದ್ರೆ ಇದು ಏನಾಕತ್ರಿ, 60 × 5 ಭಾಗಿಲೆ 18 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಈಗ ನೀವು ಸರಿಯಾಗಿ ನೋಡಿದ್ರಿ ಅಂತಂದ್ರ ಆಕ್ಚುಲಿ ಇಲ್ಲಿ ನಾವು ಏನ್ ಮಾಡೀವಿ ಹೇಳ್ರಿ, 5/18 ಗುಣಾಕಾರ ಮಾಡೀವಿ ಅಷ್ಟ, ಅದ ಐತ್ರಿ. ಓಕೆ, ಬಟ್ ನಿಮಗ್ ಕನ್ಫ್ಯೂಷನ್ ಆಗ್ತೈತೆ ಅನ್ನೋ ಕಾರಣಕ್ಕೆ ನಾ ಫಸ್ಟ್ ಇದ್ರಾಗ ನೀವು ಕಂಫರ್ಟ್ ಆಗ್ರಿ, ಈ ಪಾಠದಾಗ ನೀವು ಕಂಫರ್ಟ್ ಆಗ್ರಿ. ಓಕೆ, ಸೊ ನಾವು ಎಲ್ಲಾ ಟಾಪಿಕ್ ಕಲ್ತೀವಿ, ಪೂರಾ ಸ್ಪೀಡ್ ಟೈಮ್ ಅಂಡ್ ಡಿಸ್ಟೆನ್ಸ್ ಮುಗಿಸಿದೀವಿ. ಮುಗಿಸಿದ ಮ್ಯಾಗ ಇದು ಗೊತ್ತಾಗತೈತಿ ಕಿ ನನಗೆ ಇಲ್ಲಿ ಕನ್ವರ್ಟ್ ಮಾಡೋದ್ರಾಗ ನನ್ನ ಮೈಂಡ್ ಒಳಗೆ ಇನ್ನೂ ಡಿಸ್ಟರ್ಬೆನ್ಸ್ ಐತೆ ಅಂತ ಹೇಳಿ. ಸೊ ಹಂಗ ಆಗ್ಬಾರ್ದಲ್ಲ, ರೈಟ್. ಫಸ್ಟ್ ಇದ್ರಾಗ ಕಂಫರ್ಟ್ ಆಗ್ರಿ, ಆಮೇಲೆ ನೀವು ಡೈರೆಕ್ಟ್ಲಿ 5/18 18/5 ನೀವು ಆರಾಮ್ ಮಲ್ಟಿಪ್ಲೈ ಮಾಡಬಹುದು. ಚಲೋ, ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ್ರಿ. ಓಕೆ, ಸೊ ನಿಮಗೆ ಗೊತ್ತೈತ್ರಿ
ಇದು ಆರ್ 10 ಹೋಗ್ತೈತ್ರಿ. ಸೊ ಆರ್ 3 ರೈಟ್. 6 3 18. ಸೊ 10 ಪ್ಲಸ್ 5 ಎಷ್ಟಾಕತ್ರಿ? 50/3. 50/3 ಇದು ಮೀಟರ್ ಪರ್ ಸೆಕೆಂಡ್ ದಾಗ ಆತ್ರಿ. ಎಷ್ಟಾಕತ್ರಿ? ಮೀಟರ್ ಪರ್ ಸೆಕೆಂಡ್ ದಾಗ ಆಕತ್ರಿ. ಮೀಟರ್ ಪರ್ ಸೆಕೆಂಡ್. ಫೈನ್. ಸೊ ಇಲ್ಲಿ ಆನ್ಸರ್ ಏನಾಕತ್ ನೋಡ್ರಿ, 50/3 ಮೀಟರ್ ಪರ್ ಸೆಕೆಂಡ್. ಓಕೆ. ಸೊ ಅದನ್ನ ಇಲ್ಲಿ ನಾ ಏನ್ ಮಾಡೀನ್ರಿ, ಈಗ ಇಲ್ಲಿ ಕಡ್ತಾ ಹೊಡ್ದೇನ್ರಿ. ಸೊ 6 3 18. ಸೊ 6 10 60. ಈ 5ನ ಇಲ್ಲಿ ಗುಣಾಕಾರ ಮಾಡ್ರಿ. ತೆಳಗಡೆ 3 ಐತಿ, ಮರಿಬೇಡ್ರಿ ಇದನ್ನ. ಇಲ್ಲ ಮೊದಲ 3 ಬರ್ಕೊಂಡ್ಬಿಡ್ರಿ ತೆಳಗಡೆ. ಸೊ ಇದನ್ನ ಇಲ್ಲಿ ಗುಣಾಕಾರ ಮಾಡ್ರಿ. ಎಷ್ಟಾಕತ್ರಿ? 50. ಸೊ ನಿಮಗೆ ಏನ್ ಬೇಕಾಗಿತ್ರಿ? ಮೀಟರ್ ಪರ್ ಸೆಕೆಂಡ್ ಬೇಕಾಗಿತ್ರಿ. ಸೊ ಮೀಟರ್ ಪರ್ ಸೆಕೆಂಡ್ ಬರ್ದ್ಬಿಡ್ರಿ. ಸೊ ಇದ ನಿಮ್ದ ಆನ್ಸರ್, ರೈಟ್. ಸೊ ಇದ ನಿಮ್ದ ಆನ್ಸರ್. ಈಗ ಆಪ್ಷನ್ಸ್ ದಾಗ ಹಿಂಗ್ ಕೊಟ್ಟಾನಲ್ಲ, ಸೊ ಆಪ್ಷನ್ಸ್ ದಾಗ ಇದ್ದಂಗ ನಾವು ಇಲ್ಲಿ ಏನ್ ಮಾಡೀವಿ? ವ್ಯಾಲ್ಯೂ ತಗೊಂಡಿವಿ. ಈಗ ಒಂದು ಸಜೆಷನ್ ನಾನು ನಿಮಗೆ ಹೇಳ್ತೇನೆ. ಏನ್ ಸರ? ಇಲ್ಲಿ ನೋಡ್ರಿ, ಈಗ ನಮ್ದು ವ್ಯಾಲ್ಯೂ ಎಷ್ಟು ಬಂತ್ರಿ? ಈಗ ನಮ್ದು ವ್ಯಾಲ್ಯೂ ಬಂತ್ರಿ 50/3 ಮೀಟರ್ ಪರ್ ಸೆಕೆಂಡ್. ಹೌದ್ರಿ? ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಈಗ ಸಪೋಸ್ ನೀವು ಯಾವುದೋ ಒಂದು ಕ್ವಶನ್ ಸಾಲ್ವ್ ಮಾಡಕತ್ತೀರಿ. ಅಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ ನೀವು ಕಿಲೋಮೀಟರ್ ಪರ್ ಅವರ್ ಇದ್ದಿದ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿದ್ರಿ. ಈಗ ನಿಮಗೆ ಗೊತ್ತಾತ್ರಿ ಇದು ಮುಂದೆ ಭಾಗ ಆಗಂಗಿಲ್ಲ ಅಂತ ಹೇಳಿ. ಈಗ ನೀವು ಇನ್ನೂ ಪ್ರಾಬ್ಲಮ್ ನಿಮ್ದು ಇತ್ತು, ಇದನ್ನ ನೀವು ಬಳಸ್ಕೊಂಡು ಈ ಸ್ಪೀಡ್ ನ ನೀವು ಬಳಸ್ಕೊಂಡು ಆ ಪ್ರಾಬ್ಲಮ್ ನ ನೀವು ಸಾಲ್ವ್ ಮಾಡೋದಿತ್ತಪ್ಪ ಅಂತಂದ್ರ ನಾನು ಹೇಳುದ್ ಮಾತು ಕೇಳ್ರಿ, ನಿಮ್ದ ಈ ಸ್ಪೀಡ್ ನ ಹಿಂಗ ಇಡ್ರಿ. ನೀವೇನ್ ಮಾಡ್ರಿ? ಈ ಸ್ಪೀಡ್ ನ ಹಿಂಗ ಇಡ್ರಿ. ಇದನ್ನ ನೀವು ಡೆಸಿಮಲ್ ಪಾಯಿಂಟ್ಸ್ ಕನ್ವರ್ಟ್ ಮಾಡಕ್ ಹೋಗ್ಬೇಡ್ರಿ. ಪಾಯಿಂಟ್ಸ್ ಕನ್ವರ್ಟ್ ಮಾಡಕ್ ಹೋಗ್ಬೇಡ್ರಿ. ಅರ್ಥ ಆದತ್ರಿ? ಸೊ ಇದು ಸ್ಪೀಡ್ ಹಿಂಗ ಇರ್ಲ್ರಿ. ಯಾಕಂದ್ರ ಬಹಳಷ್ಟು ಟೈಮ್ ನಾವು ಅಬ್ಸರ್ವೇಷನ್ ಮಾಡೀನ್ರಿ. ಈಗ ಇದ ತರ ನಾವು ಸ್ಪೀಡ್ ನ ಇಟ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಬಹಳ ಸಲ ಇಲ್ಲಿ ಕೆಲವೊಂದ್ಸಲ ಟೈಮ್ ಏನು ಗುಣಾಕಾರ ಆಕೈತಿ ನೋಡ್ರಿ, ಅದು ಈ 3ರದ ಮಲ್ಟಿಪಲ್ ಇರ್ತೈತಿ. 3ರದ ಮಲ್ಟಿಪಲ್ ಇರ್ತೈತಿ ಅಂದ್ರ 9 ಸೆಕೆಂಡ್ಸ್ ದಾಗ ಅದು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡದೈತಿ ಅಂತ ಕೇಳ್ತಾನ. ಸೊ ಅವಾಗ ನೋಡ್ರಿ, ಈಗ ನಿಮಗೂ ಗೊತ್ತೈತ್ರಿ, ಈಗ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಏನಾಕತ್ರಿ? ಸ್ಪೀಡ್ ಇಂಟು ಟೈಮ್ ಆಕತ್ರಿ. ನೋಡ್ರಿ ಕ್ವಶನ್ ಹೇಳ್ತಾನೆ ನಿಮ್ಗ. ಕ್ವಶನ್ ಏನ್ ಹೇಳ್ತಾನಂದ್ರ, ಎ car moving with 60 kilometer per hour. A car moving with 60 kilometer per hour travels for 9 seconds. Travels for 9 seconds. Find its distance covered. Okay, in meters ಅಂತ ಕೊಡ್ತಾನ. ಇನ್ ಮೀಟರ್ಸ್ ಅಂತ ಕೊಡ್ತಾನ್ರಿ. ಹಂಗ ಎಕ್ಸಾಂಪಲ್ ತಗೊಂಡೈತ್ರಿ. ಮುಂದೆ ಕ್ವಶನ್ಸ್ ಅದಾವ್ರಿ ಈ ತರ. ಓಕೆ, ಸಾಕಷ್ಟು ಕ್ವಶನ್ಸ್ ಅದಾವ್ರಿ. ಓಕೆ, ಸೊ ಏನೈತಿ ಹೇಳ್ರಿ ಕ್ವಶನ್. ಒಂದು ಕಾರ್ ಐತ್ರಿ, ಅದ್ರದ್ದು ಸ್ಪೀಡ್ 60 ಕಿಲೋಮೀಟರ್ ಪರ್ ಅವರ್ ಐತ್ರಿ. ಸ್ಪೀಡ್ 60 ಕಿಲೋಮೀಟರ್ ಪರ್ ಅವರ್ ಐತಿ. ಆಮೇಲೆ ಅದು 9 ಸೆಕೆಂಡ್ ಓಡೈತ್ರಿ. ಅದೇನ್ ಮಾಡೈತಿ ಹೇಳ್ರಿ? 9 ಸೆಕೆಂಡ್ ಓಡೈತ್ರಿ. 9 ಸೆಕೆಂಡ್ ಅದು ಕಾರ್ ಮೂವ್ ಆಗೈತ್ರಿ. ಸೊ ಆ 9 ಸೆಕೆಂಡ್ ಒಳಗಡೆ ಅದು ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿರ್ತೈತಿ ಅಂತ ಕ್ವಶನ್ ಕೇಳ್ತಾನ್ರಿ. ಸೊ ಎಷ್ಟು ಡಿಸ್ಟೆನ್ಸ್, ಆ ಡಿಸ್ಟೆನ್ಸ್ ನಿಮಗೆ ಎದ್ರಾಗ ಬೇಕಾಗಿತ್ತು ಹೇಳ್ರಿ? ಮೀಟರ್ಸ್ ದಾಗ ಬೇಕಾಗಿತ್ತಂತ್ರಿ ಅವನಿಗೆ. ಈಗ ನನಗೆ ಹೇಳ್ರಿ, ನೀವೀಗ ಏನ್ ಮಾಡ್ತೀರಿ? ಸೊ ಕ್ಲಿಯರ್ಲಿ ಗೊತ್ತಾತ್ರಿ. ಅಂದ್ರೆ ಈ 60 ಕಿಲೋಮೀಟರ್ ಪರ್ ಅವರ್ ಏನೈತ್ಲ, ಇದನ್ನ ನಾವು ಮೊದಲು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಾತ್ರಿ. ಸೊ ಹಂಗಾರ
18 ಕಿಲೋಮೀಟರ್ ಪರ್ ಅವರ್ ಇಸ್ ಈಕ್ವಲ್ ಟು 5 ಮೀಟರ್ ಪರ್ ಸೆಕೆಂಡ್. ಸೊ 60 ಕಿಲೋಮೀಟರ್ ಪರ್ ಅವರ್ ಎಷ್ಟು ಆಕತಿ ಹೌದಲ್ರಿ? ಸೊ ಈಗ ಇಲ್ಲಿ ಕ್ಯಾನ್ಸಲ್ ಮಾಡ್ರಿ. ಸೊ 6 10 60, ಓಕೆ 6 3 18, ಇದನ್ನ ಇಲ್ಲಿ ಗುಣಾಕಾರ ಮಾಡಿದ್ರೆ ಎಷ್ಟು ಬಂತ್ರಿ ನಿಮ್ದು ಸ್ಪೀಡ್ 50/3 ಮೀಟರ್ ಪರ್ ಸೆಕೆಂಡ್ ಇಷ್ಟು ಬಂತ್ರಿ. ಸೊ ನಾ ಏನ್ ಹೇಳತ್ತೇನೆ ಗೊತ್ತೇನ್ರಿ, ಇದು ಪೂರಾ ಭಾಗ ಆಗ್ಲಿಲ್ಲ ಅಂತ ತಿಳ್ಕೊರಿ, ಇದನ್ನ ಇಷ್ಟ ಇಟ್ಬಿಡ್ರಿ. ಇದನ್ನ ಪಾಯಿಂಟ್ಸ್ ಕನ್ವರ್ಟ್ ಮಾಡಕ್ ಹೋಗ್ಬೇಡ್ರಿ. ನೀವು ಪಾಯಿಂಟ್ಸ್ ಕನ್ವರ್ಟ್ ಮಾಡಿದ್ರೆ ಗಡಬಡ ಆಗಿಬಿಡ್ತೈತಿ. ಒಂದ್ ವೇಳೆ ಇದು ಲಾಸ್ಟ್ ಫೈನಲ್ ಆನ್ಸರ್ ಇತ್ತು, ಫೈನಲ್ ಆನ್ಸರ್ ಈ ಫಾರ್ಮ್ದಾಗ ಇದ್ದಿರ್ಲಿಲ್ಲ ಅಂತಂದ್ರ ಅವಾಗ ನೀವು ಪಾಯಿಂಟ್ಸ್ ಕನ್ವರ್ಟ್ ಮಾಡ್ರಿ. ಬಟ್ ಇದನ್ನ ನೀವು ಪ್ರಾಬ್ಲಮ್ ಒಳಗೆ ತಗೊಂಡು ಸಾಲ್ವ್ ಮಾಡೋರು ಇದ್ದೀರಿ ಅಂತಂದ್ರ ಇದನ್ನ ಇದೇ ರೀತಿ ಇಟ್ಕೋರಿ. ಯಾಕಂತಂದ್ರ ಈಗ ನೋಡ್ರಿ ಡಿಸ್ಟನ್ಸ್ ಕೇಳ್ಯಾನ್ರ. ಸೊ ಡಿಸ್ಟನ್ಸ್ ಅಂದ್ರೆ ಏನ್ರಿ? ಸ್ಪೀಡ್ ಇಂಟು ಟೈಮ್. ಸೊ ಸ್ಪೀಡ್ ಎಷ್ಟ್ ಐತ್ರಿ ನಿಮ್ದ? 50/3 ಐತ್ರಿ. ಆಮೇಲೆ ಟೈಮ್ ಎಷ್ಟು ಕೊಟ್ಟಾನ್ರಿ? 9 ಸೆಕೆಂಡ್ ಕೊಟ್ಟಾನ್ರಿ. ಈಗ ನನಗೆ ಹೇಳ್ರಿ, ಇವು ಎರಡೂನು ಕಡತ ಹೊಡಿಬೋದಿಲ್ರಿ. ಸೊ 3 1 3 3 ಸೊ 50 × 3 ಎಷ್ಟು ಬರ್ತೈತ್ರಿ? 150. ಸೊ 150 ಮೀಟರ್ ಡಿಸ್ಟೆನ್ಸ್ ಅದು ಹೋಗೈತ್ರಿ. ಸೊ ಈ ತರ ಯಾವಾಗ ಫ್ರಾಕ್ಷನ್ಸ್ ದಾಗ ನಿಮ್ ಸ್ಪೀಡ್ ಬರ್ತಾವ ನೋಡ್ರಿ, ಅವಾಗ ಬಹಳಷ್ಟು ಟೈಮ್ ನಾನು ಅಬ್ಸರ್ವ್ ಮಾಡಿದ್ ಹೇಳಾಕತ್ತೀನಿ. ಎಕ್ಸಾಮ್ಸ್ ಒಳಗಡೆ ಬಹಳಷ್ಟು ಟೈಮ್ ಈ ಡಿನಾಮಿನೇಟರ್ ವ್ಯಾಲ್ಯೂ ಕ್ಯಾನ್ಸಲ್ ಆಗುವಂಗ ನಾವು ಪ್ರಾಬ್ಲಮ್ ನ ಫ್ರೇಮ್ ಮಾಡಿರ್ತಾನೆ ಬಹಳಷ್ಟು ಟೈಮ್. ಮತ್ ಹಂಗಂತೇಳಿ ಪ್ರತಿ ಸಲನು ಹಂಗ ಆಕೈತಿ ಅಂತಲ್ಲ. ಕೆಲವೊಂದ್ಸಲ ನಮ್ಮ ಆನ್ಸರ್ಸ್ ಪಾಯಿಂಟ್ಸ್ ದಾಗ ಬರತ್ತವ್ರಿ, ಅವಾಗ ಏನು ಮಾಡಕ್ ಆಗಂಗಿಲ್ಲ, ರೈಟ್? ಸೊ ಡಿಸ್ಟನ್ಸ್ ಎಷ್ಟು ಬಂತ್ರಿ ಇಲ್ಲಿ? 150 ಮೀಟರ್ಸ್. ಸೊ ಅದಕ್ಕೆ ಸ್ಪೀಡ್ ನಿಮ್ದ ಈ ಫಾರ್ಮ್ದಾಗ ಕಂಪ್ಲೀಟ್ಲಿ ಇದರ ಬರ್ಲಿಲ್ಲ ಅಂತಂದ್ರ ಇಷ್ಟ ಇಡಕ್ ಟ್ರೈ ಮಾಡ್ರಿ. ಆಮೇಲೆ ಇದನ್ನ ಒಂದ್ಸಲ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ರಿ ಇದನ್ನ. ಸೊ ಸ್ಪೀಡ್ ಇಸ್ ಈಕ್ವಲ್ ಟು 50/3 ಇದು ಮೀಟರ್ ಪರ್ ಸೆಕೆಂಡ್ ಐತ್ರಿ. ಈಗ ಇದನ್ನ ಹೆಂಗ್ ಓದುದು ಸರ? ನೋಡ್ರಿ ಬಹಳ ಸಿಂಪಲ್ ಐತಿ. ಈಗ ನಾವು 50 ಕಿಲೋಮೀಟರ್ಸ್ ಪರ್ ಅವರ್ ಇದ್ದಾಗ, ಆರಾಮಾಗಿ ಕೇಳ್ರಿ, 50 ಕಿಲೋಮೀಟರ್ಸ್ ಪರ್ ಅವರ್ ಇದ್ದಾಗ ಇದನ್ನ ನಾವು ಯಾವ ರೀತಿ ಓದಿದ್ದೀವಿ ಹೇಳ್ರಿ ಸ್ಪೀಡ್? ಸರ್ ಏನಿಲ್ರಿ, ತಳಗಡೆ ಏನೂ ಇಲ್ಲ ಅಂದ್ರೂ 1 ಅಂತ ಹೇಳಿದ್ರಿ. ಅಂದ್ರೆ ಪ್ರತಿ 1 ಅವರಿಗೂ ಆ ಕಾರ್ 50 ಕಿಲೋಮೀಟರ್ ಡಿಸ್ಟೆನ್ಸ್ ಹೋಗ್ತೈತಿ ಅಂತ ನೀವು ಹೇಳಿದ್ರಿ. ಅಂದ್ರೆ ನಾನು ಒಂದ್ ವೇಳೆ 2 ತಾಸ ಆ ಕಾರ್ನ ಓಡಿಸಿನಂತಂದ್ರ 100 ಕಿಲೋಮೀಟರ್ ಹೋಗ್ತೇನ್ರಿ. 3 ತಾಸ ಅದನ್ನ ಓಡಿಸಿದ್ನಂತಂದ್ರ 150 ಕಿಲೋಮೀಟರ್ ಹೋಗ್ತೇನ್ರಿ. 4 ತಾಸ ಅದನ್ನ ಓಡಿಸಿನಂತಂದ್ರ 200 ಕಿಲೋಮೀಟರ್ ಹೋಗ್ತೀನಿ. ಸೊ ಇಲ್ಲಿ ಹೆಂಗ್ ನೀವು ಸ್ಪೀಡ್ ನ ಓದಿದಿರಲ್ಲ, ಇಲ್ಲೂ ಅದೇ ರೀತಿನ ಓದ್ರಿ. ಅಂದ್ರೆ ಇದ್ರ ಅರ್ಥ ಏನ್ರಿ? ಪ್ರತಿ 3 ಸೆಕೆಂಡಿಗೂ ಅದು 50 ಮೀಟರ್ ಡಿಸ್ಟೆನ್ಸ್ ಹೋಗ್ತೈತಿ. ಆ ಕಾರ ಪ್ರತಿ 3 ಸೆಕೆಂಡಿಗೂ ಅದು 50 ಮೀಟರ್ ಡಿಸ್ಟೆನ್ಸ್ ಹೋಗ್ತೈತಿ. ಅಂದ್ರೆ ಅದು ಒಂದ್ ವೇಳೆ 6 ಸೆಕೆಂಡ್ ಹೋಗೈತಿ ಅಂತಂದ್ರ 100 ಮೀಟರ್ ಡಿಸ್ಟೆನ್ಸ್ ಹೋಗಿರ್ತೈತ್ರಿ. 9 ಹೋಗೈತಿ ಅಂತಂದ್ರ 150 ಹೋಗಿರ್ತೈತ್ರಿ. 12 ಅಂತಂದ್ರ 200 ಆಗ್ತೈತ್ರಿ. ಸೊ ಈ ರೀತಿ ಲಾಜಿಕಲಿ ನೀವು ಥಿಂಗ್ಸ್ ನ ತಿಳ್ಕೊಳಕ್ ಸ್ಟಾರ್ಟ್ ಮಾಡ್ರಿ, ರೈಟ್? ಸೊ ಇದು ಫ್ರಾಕ್ಷನ್ ದಾಗ ಬಂದೈತಿ ಅಂದ್ರೆ ಗಾಬರಿ ಆಗ್ಬೇಡ್ರಿ. ಸೊ ಅದನ್ನ ಹೆಂಗ್ ರೀಡ್ ಮಾಡುದ್ರಿ? ಪ್ರತಿ 3 ಸೆಕೆಂಡಿಗೂ ಅದು 50 ಮೀಟರ್ ಡಿಸ್ಟೆನ್ಸ್ ಹೊಂಟೈತಿ. ಇದನ್ನ ಮುಂದೆ ಕನೆಕ್ಟ್ ಮಾಡ್ತೇನ್ರಿ, ನೆನಪಿಟ್ಕೋರಿ. ಏನ್ ಹೇಳ್ರಿ? ಪ್ರತಿ 3 ಸೆಕೆಂಡಿಗೂ ಅದು 50 ಮೀಟರ್ ಡಿಸ್ಟೆನ್ಸ್ ಹೋಗ್ತೈತಿ. ಅಂದ್ರೆ ಸಪೋಸ್ ಅದು 6 ಸೆಕೆಂಡ್ ಓಡೈತಿ ಅಂತ ಅನ್ಕೋರಿ. 6 ಸೆಕೆಂಡ್ ಹೊಡಿತಿ ಅಂತಂದ್ರ ಇದ್ರದ್ದು ಡಬಲ್ ಮಾಡ್ರಿ. ಸೊ 100 ಮೀಟರ್ ಹೋಗೈತಿರ ಅದ, ರೈಟ್? ಸೊ ಈ ರೀತಿ ನೀವು ಇದನ್ನ ಸ್ಪೀಡ್ ನ ರೀಡ್ ಮಾಡಬಹುದು. ಸೊ ವಾಟ್ ಈಸ್ ದಿ ಮೊರಲ್ ಆಫ್ ದ ಸ್ಟೋರಿ? ಇಲ್ಲಿ ಏನ್ ತಿಳ್ಕೊಂಡಿವಿ ಹೇಳ್ರಿ ನಾವು? ಸೊ ಇಲ್ಲಿ ಏನ್ ತಿಳ್ಕೊಂಡಿವ್ರಿ? ಒಂದೇದು, ನಮ್ದು ಸ್ಪೀಡ್ ಒಂದ್ ವೇಳೆ ಪೂರ್ಣ ಭಾಗ ಆಗ್ತಿರ್ಲಿಲ್ಲ ಅಂತಂದ್ರ ಸೊ ಇದನ್ನ ನೀವು ಫ್ರಾಕ್ಷನ್ಸ್ ಒಳಗ ಇಡಬೇಕ್ರಿ. ಒಂದನೇ ಪಾಯಿಂಟ್. ಸೊ ಎರಡನೇ ಪಾಯಿಂಟ್ ಏನ್ ಹೇಳಿನ್ರಿ? ಸೊ ಬಹಳಷ್ಟು ಟೈಮ್ ಈ ಡಿನಾಮಿನೇಟರ್ ದಾಗ ಇದ್ದಂತ ವ್ಯಾಲ್ಯೂ ಏನೈತಲ್ಲ ಅದು ಇಲ್ಲಿ ಕೊಟ್ಟಿರುವಂತ ಟೈಮಿಗೆ ಅದು ಕ್ಯಾನ್ಸಲ್ ಆಗ್ತದೆ ಬಹಳಷ್ಟು ಟೈಮ್, ರೈಟ್? ಸೊ ಇದನ್ನ ಇಲ್ಲಿ ತಿಳ್ಕೊಂಡಿವಿ, ರೈಟ್? ಮುಂದಿನ ಪಾರ್ಟಿ ಹೋಗೋಣ್ರಿ, ರೈಟ್? ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನ್ ಕೊಟ್ಟಾರ? 63 ಕಿಲೋಮೀಟರ್ಸ್ ಪರ್ ಅವರ್ ಇದು ಎಷ್ಟು ಮೀಟರ್ ಪರ್ ಸೆಕೆಂಡ್ ಆಗ್ತೈತೆ ಅಂತ ಕೇಳಿದ್ದಾರೆ. ಓಕೆ, ಸೊ ನಮ್ದು ಅದ ಫಾರ್ಮ್ಯಾಟ್. ಈಗ ನಾ ಕಿಲೋಮೀಟರ್ ಪರ್ ಅವರ್ ಮೀಟರ್ ಪರ್ ಸೆಕೆಂಡ್ ಇನ್ ಬರೆಯಂಗಿಲ್ರಿ. ಓಕೆ, ಸೊ ಇಷ್ಟೊತ್ತು ಅನ್ಕೊಡದ ನಿಮ್ಗೆ ಪರ್ಫೆಕ್ಟ್ ಆಗೈತೆ ಅಂತ ಅನ್ಕೊಂಡಿನ್ರಿ ನಾ. ಸೊ ಈಗ ನಾ ಡೈರೆಕ್ಟ್ ಬರೆಯಕ್ ಶುರು ಮಾಡ್ತೇನ್ರಿ. 18 ಕಿಲೋಮೀಟರ್ ಪರ್ ಅವರ್ 5 ಮೀಟರ್ ಪರ್ ಸೆಕೆಂಡ್ ಇದು ಮೈಂಡ್ ಒಳಗೆ ಓಡ್ತಿರ್ಬೇಕ್ರಿ. ಓಕೆ, ಸೊ ಈಗ 63 ಕೊಟ್ಟಾನ್ರಿ ಅವ. 63 ಕಿಲೋಮೀಟರ್ ಪರ್ ಅವರ್ ಎಷ್ಟು ಮೀಟರ್ ಪರ್ ಸೆಕೆಂಡ್ ಐತೆ ಅಂತ ಕೊಟ್ಟಾನ್ರಿ, ಹೌದಾ? ಸೊ ಈಗ ಇದು ಕ್ಯಾನ್ಸಲ್ ಆಗ್ತೈತಿಲ್ ನೋಡ್ರಿ. ಎಸ್ ಸರ್, ಕ್ಯಾನ್ಸಲ್ ಆಗ್ತೈತ್ರಿ, ಹೌದಾ? 18 ಮಗ್ಗಿ ಒಳಗ 63 ಬರಂಗಿಲ್ಲ. ಸೊ ಬರಂಗಿಲ್ಲ ಅಂತಂದ್ರ 9 ಕ್ಯಾನ್ಸಲ್ ಆಗ್ತಾವ್ರಿ ಎರಡು.
ಸೊ 9 2s 18, ಸೊ 9 7s 63. ಹೌದಲ್ರಿ? ಓಕೆ. ಸೊ ಈ 5ನ್ನ ಇಲ್ಲಿ ಗುಣಾಕಾರ ಮಾಡ್ರಿ. ಸೊ ಈ 5ನ ಇಲ್ಲಿ ಗುಣಾಕಾರ ಮಾಡಿದ್ರ 7 5s 35 ಆತ್ರಿ. ಸೊ ತಳಗಡೆ 2 ಐತಿ, ಆ 2 ನ ಮರಿಬೇಡ್ರಿ. ಸೊ 35/2 ಮೀಟರ್ ಪರ್ ಸೆಕೆಂಡ್ ನಿಮ್ದು ಸ್ಪೀಡ್ ಆಗತ್ತೆ. ಹೌದಾ? ಹಾ, ಈಗ ನೋಡ್ರಿ 35/2 ಮೀಟರ್ ಪರ್ ಸೆಕೆಂಡ್ ಇಲ್ಲಿಲ್ಲ ಅಂದ್ರೆ ಇದರ ಅರ್ಥ ನಾವು ಇದನ್ನ ಪಾಯಿಂಟ್ ಸಿ ಕನ್ವರ್ಟ್ ಮಾಡ್ಬೇಕಾಗೈತೆ. ಸೊ ಡೆಸಿಮಲ್ ಪಾಯಿಂಟ್ ಸಿ ಕನ್ವರ್ಟ್ ಮಾಡ್ಬೇಕು. ಈಗ ಆಗಲೇ ಕ್ವಶನ್ ಒಳಗೆ ಏನಂತ ಹೇಳ್ರಿ? ಸೊ ಆಗಲೇ ಕ್ವಶನ್ ನಮಗ ಫ್ರಾಕ್ಷನ್ಸ್ ಒಳಗ ಕೊಟ್ಟಿದ್ರಿ. ಸೊ ಫ್ರಾಕ್ಷನ್ಸ್ ಒಳಗೆ ಇಟ್ಟಿವ್ರಿ. ಯಾವಾಗ ನಿಮ್ದು ಆನ್ಸರ್ ಫ್ರಾಕ್ಷನ್ಸ್ ತಾಗ ಇರಂಗಿಲ್ಲಲ್ಲ, ಯಾವಾಗ ನಿಮ್ದು ಆಪ್ಷನ್ಸ್ ಡೆಸಿಮಲ್ಸ್ ತಾಗ ಇರ್ತೈತಿ ನೋಡ್ರಿ, ಅವಾಗ ಅಷ್ಟ ನೀವು ಇದನ್ನ ಡೆಸಿಮಲ್ಸ್ ಕನ್ವರ್ಟ್ ಮಾಡ್ರಿ. ಅವಾಗ ಅಷ್ಟ ಇದನ್ನ ಪಾಯಿಂಟ್ ಕನ್ವರ್ಟ್ ಮಾಡ್ರಿ. ಇಲ್ಲಿಕಂದ್ರ ಇದನ್ನ ಉಪಯೋಗ ಮಾಡ್ಕೊಂಡು ನೀವು ಯಾವ್ದಾದ್ರು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಾಕತ್ತಿದ್ರ ಅಂದ್ರ ಇದನ್ನ ಹಿಂಗ ಇಟ್ಕೊಂಡು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ರಿ. ಅರ್ಥ ಐತ್ರಿ? ಸೊ ಹಂಗಾರ ಎಷ್ಟ್ ಆಕತ್ರಿ? ಇದ 35ರದ ಅರ್ಧ 17.5. ಹೌದಲ್ರಿ? ಸೊ 17.5 ಮೀಟರ್ ಪರ್ ಸೆಕೆಂಡ್. ರೈಟ್? ಸೊ ಇದು ಏನಾಕತ್ರಿ? 17.5 ಮೀಟರ್ ಪರ್ ಸೆಕೆಂಡ್. ಇದು ನಿಮ್ದು ಆನ್ಸರ್. ಓಕೆ. ಹಾ, ಹೋಗ್ತಾ ಹೋಗ್ತಾ ಥಿಂಗ್ಸ್ ಕಂಫರ್ಟೇಬಲ್ ಆಗಕ್ ಸ್ಟಾರ್ಟ್ ಆಗ್ತಾವ. ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಹೇಳಿನ್ರಿ ನಾ. ಓಕೆ. ಸೊ ಯಾವ ರೀತಿ ಸ್ಟಡಿ ಮಾಡ್ಬೇಕು ಅನ್ನೋದು ಫೈನ್. ಹಾ, ಈಗ ಕೆಲವೊಂದ್ಸಲ ಅವನ ಫ್ರಾಕ್ಷನ್ಸ್ ತಾ ಕೊಡ್ತಾನ್ರಿ. ಈಗ ಹೌದಲ್ರಿ? ಅವನ ಫ್ರಾಕ್ಷನ್ಸ್ ತಾ ಕೊಡ್ತಾನ್ರಿ. ಸೊ ಅವನ ಫ್ರಾಕ್ಷನ್ಸ್ ತಾ ಕೊಟ್ಟಾಗ ಏನ್ ಮಾಡೋದ್ರಿ? ಹೌದಾ? ಸೊ ಅದನ್ನು ಒಂದ್ ಸ್ವಲ್ಪ ತಿಳ್ಕೊಂಡ್ಬಿಡೋಣ್ರಿ ಈಗ. ಫೈನ್. ಸೊ ನಮ್ದು ಇಕ್ವೇಶನ್ ಏನೈತ್ರಿ? 18 km/h is equal to 5 meter per second. ಕರೆಕ್ಟ್? ಈಗ ಏನ್ ಕೊಟ್ಟಾನ ನೋಡ್ರಿ, 27 km/h 27/5 km/h ಐತ್ರಿ. ಹೌದಲ್ರಿ? ಸೊ ಹಂಗಾರ ಇದನ್ನ ಏನ್ ಮಾಡೋದು ಗೊತ್ತೇನ್ರಿ? ನೋಡ್ರಿ, ಬೇಕಾದ್ರೆ ಇಲ್ಲಿ ಸ್ವಲ್ಪ ಪೂರಾ ಬರೀತೀನ್ರಿ, ಸ್ವಲ್ಪ ನಿಮ್ಗೆ ಒಂದು ಕ್ಲಾರಿಟಿ ಸಿಗ್ಲಿ. 18 km/h ಇದು 5 ಮೀಟರ್ ಪರ್ ಸೆಕೆಂಡ್ ಸಮ ಐತ್ರಿ. ಕರೆಕ್ಟ್? ಈಗ ಏನ್ ಮಾಡ್ರಿ, ನಮ್ಮ ಏನ್ ವ್ಯಾಲ್ಯೂಸ್ ಕಣ್ಣು ಹಿಡಿಬೇಕಾಗಿರ್ತೈತ್ಲ ಅದನ್ನ ನಾವು ಮೇಲ್ಗಡೆ ಬರ್ಕೊಂತೀವಿ. ಹೌದಲ್ರಿ? ಅದನ್ನ ನಾವು ಏನ್ ಮಾಡ್ತೀವಿ ಹೇಳ್ರಿ? ಮೇಲ್ಗಡೆ ಬರ್ಕೊಂತೀವಿ. ಸೊ ಈಗ ಮೇಲ್ಗಡೆ ಬರ್ಕೊಂತೀವಿ ಅಂತಂದ್ರ ಈಗ ನೀವ್ ಏನ್ ಮಾಡ್ರಿ ಗೊತ್ತೇನ್ರಿ? ಇದು 27/5 ಐತಲ್ಲ, ನೀವೇನ್ ಮಾಡ್ರಿ ಮೇಲ್ಗಡೆ ವ್ಯಾಲ್ಯೂನ ಅಷ್ಟೇ ಇಲ್ಲಿ ಬರೀರಿ. ಇಲ್ಲಿ ಏನ್ ಮಾಡ್ರಿ? ಇಲ್ಲಿ ಬರೀ 27 km/h ಅಷ್ಟ ಬರ್ಕೋರಿ. ಸರ್ ಮತ್ತೆ ಈ 5 ರೀ ಹೇಳ್ತೇನ್ರಿ, 25 km/h ಅಷ್ಟ ಬರ್ಕೋರಿ. ಈಗ ಈ 5 ಏನೈತಲ್ಲ, ಈ ತಳಗಡೆ ಏನ್ 5 ಐತಲ್ಲ ಅದನ್ನು ತೆಳಗಡೆನ ಬರದ್ ಬಿಡ್ರಿ. ಸೊ ತೆಳಗಡೆ ಏನೈತ್ರಿ? ನಮ್ದು 18 ಐತಿ. ಸೊ ಆ 18 ಕೂಡ ಇದು 5 ನ ಬರದ್ ಬಿಡ್ರಿ. ಅರ್ಥ ಐತ್ರಿ? ಸೊ ನೋಡ್ರಿ ಏನ್ ಹೇಳಿನ್ರಿ ನಾನು, ಇನ್ನೊಂದ್ಸಲ ಕೇಳ್ರಿ. ಈಗ ಫಸ್ಟ್ ನಮ್ದು ಸ್ಟ್ಯಾಂಡರ್ಡ್ ವ್ಯಾಲ್ಯೂನ ಬರದಿವ್ರಿ, ಸ್ಟ್ಯಾಂಡರ್ಡ್ ಇಕ್ವೇಶನ್ ನ ಬರದಿವ್ರಿ. ಈಗ ಇದನ್ನ ಬರದ ಮೇಲೆ ನಮಗ ಅವ್ರು ಏನ್ ಕೊಟ್ಟಾರ ಹೇಳ್ರಿ? 18 27/5 km/h ಕೊಟ್ಟಾರ. ಸೊ ಈಗ ನೀವ್ ಏನ್ ಮಾಡ್ರಿ, ಈ ಮೇಲ್ಗಡೆ ಏನ್ 27 ಐತ್ಲ ಆ 27 ಇಲ್ಲಿ ಮೇಲ್ಗಡೆ ಬರೀ 27 km/h ಇಷ್ಟ ಬರೀ. ಬರದ್ರಿ? ಓಕೆ, ವೆರಿ ಗುಡ್. ಸೊ ಇದ್ರ ನೆಕ್ಸ್ಟ್ ನೀವ್ ಏನ್ ಮಾಡ್ರಿ, ಈ ತೆಳಗಡೆ ವ್ಯಾಲ್ಯೂ ಏನ್ 5 ಐತಲ್ಲ ಆ 5 ನ ಇಲ್ಲಿ ತೆಳಗಡೆ ಬರೀರಿ. ಸೊ ತೆಳಗಡೆ ಆಲ್ರೆಡಿ 18 ಐತಿ. ಸೊ ಈ 18 ಜೊತೆ ಗುಣಾಕಾರ ಮಾಡಿ ಆ 5 ನು ಬರದ್ ಬಿಡ್ರಿ. ಓಕೆ, ಅಂದ್ರೆ 27 ಅದ ತೆಳಗಡೆ ಏನ್ ವ್ಯಾಲ್ಯೂ ಇರ್ತೈತಲ್ಲ ಅದನ್ನ ತೆಳಗಡೆನ ಬರದ್ ಬಿಡ್ರಿ. ತೆಳಗಡೆ 18 ಐತ್ರಿ. ಸೊ 18 ಜೊತೆ ಅದನ್ನ ಗುಣಾಕಾರ ಮಾಡ್ರಿ. ಸಿಂಪಲ್. ಸೊ ಹಿಂಗ್ ಬರದ್ರಿ. ಇದು ಇಸ್ ಈಕ್ವಲ್ ಟು ಇಲ್ಲಿ ಏನಾಕತ್ರಿ? ಇಲ್ಲಿ ಕ್ವಶನ್ ಮಾರ್ಕ್ ಆಕತ್ರಿ. ಟೆನ್ಷನ್ ತಗೋಬೇಡ್ರಿ, ಇದು ತಿಳಿಲಿಲ್ಲ ಇನ್ನೊಂದ್ 2-3 ಎಕ್ಸಾಂಪಲ್ ಅದಾವ್ರಿ. ಯಾಕೆ ತಲೆ ಕೆಡ್ಸ್ಕೊಂತೀರಿ? ರೈಟ್? ಓಕೆ. ಸೊ ಈಗ ಇಲ್ಲಿದಿಂತ್ರ ನಾವು ಸಿಂಪ್ಲಿಫೈ ಮಾಡಿದೀವಿ ಅಂತ ತಿಳ್ಕೊರಿ. ಸೊ ನೋಡ್ರಿ, ಈ 5 ಮತ್ತೆ ಈ 5 ಕ್ಯಾನ್ಸಲ್ ಮಾಡ್ತೀವಿ, ಯಾಕಂದ್ರೆ ಒಂದ ಲೈನ್ ದಾಗ ಅದಾವ್ರಿ ಅವು. ಹೌದಲ್ರಿ? ಸೊ ಈ 5 ಮತ್ತೆ ಈ 5 ಕ್ಯಾನ್ಸಲ್ ಮಾಡ್ತೀವಿ. ಈಗ 27 ಮತ್ತೆ 18 ಐತಿ. ಸೊ ಇದು 2 9 ಹೋಗ್ತಾವ್ರಿ. ಸೊ 9 3s 27. ಸೊ 9 2s 18. ಹೌದಲ್ರಿ? ಮತ್ತೇನು ಉಳಿಲಿಲ್ಲ ಈಗ. ಸೊ ಅಂದ್ರ ಆನ್ಸರ್ ಏನಂತ ಹೇಳ್ರಿ? 3/2 ಮೀಟರ್ ಪರ್ ಸೆಕೆಂಡ್ ಆತ್ರಿ ಇದ. 3/2 ಮೀಟರ್ ಪರ್ ಸೆಕೆಂಡ್ ಆತ್ರಿ ಇದ. ಕರೆಕ್ಟ್? ಸೊ 3/2 ಮೀಟರ್ ಪರ್ ಸೆಕೆಂಡ್ ಐತೇನ್ರಿ? ಇಲ್ಲ. ಸೊ 3/2 ಅಂತಂದ್ರೆ ಏನ್ರಿ? ಇದನ್ನ ನಾವ್ ಏನಂತ ಬರೀಬಹುದ್ರಿ? 1.5 ಮೀಟರ್ ಪರ್ ಸೆಕೆಂಡ್ ಅಂತ ಬರೀಬಹುದು. 1.5 ಮೀಟರ್ ಪರ್ ಸೆಕೆಂಡ್. ಸೊ 1.5 ಎಲ್ಲಿ ಐತಿ ನೋಡ್ರಿ? ಆಪ್ಷನ್ ಡಿ. ಸೊ ಇದ ನಿಮ್ದು ಕರೆಕ್ಟ್ ಆನ್ಸರ್. ಓಕೆ. ಸೊ ಈ ರೀತಿ ನೀವು ಇದನ್ನ ಸಾಲ್ವ್ ಮಾಡಬೇಕ್ರಿ. ರೈಟ್? ಓಕೆ. ಸೊ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಈ ಮೂವ್ ಆಗೋಣ್ರಿ. ಫೈನ್. ಈಗ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ ಇಲ್ಲಿ. 126/25 km/h
2 ಮೀಟರ್ ಪರ್ ಸೆಕೆಂಡ್. ಸೊ ಇದು ಎಷ್ಟು ಕಿಲೋಮೀಟರ್ ಪರ್ ಅವರ್ ಐತಲ್ಲ, ಇದು ಎಷ್ಟು ಮೀಟರ್ ಪರ್ ಸೆಕೆಂಡ್ ಆಗ್ತೈತೆ ಅಂತ ಕೇಳಿ. ಅಗೇನ್ ಸೇಮ್ ಪ್ರೊಸೀಜರ್. ಓಕೆ, ಸೊ ಫಸ್ಟ್ ಏನ್ ಮಾಡ್ರಿ, ನಮ್ದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಬರೀರಿ. ಸೊ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಏನೈತ್ರಿ, 18 ಕಿಲೋಮೀಟರ್ ಪರ್ ಅವರ್ ಇಸ್ ಈಕ್ವಲ್ ಟು 5 ಮೀಟರ್ ಪರ್ ಸೆಕೆಂಡ್. ಓಕೆ ರೈಟ್. ಸೊ ಈಗ ನಾ ಏನ್ ಹೇಳಿನಿ ಹೇಳ್ರಿ, ಈಗ ಇದು ಕಿಲೋಮೀಟರ್ ಪರ್ ಅವರ್ ಐತ್ಲ, ಅದನ್ನ ಇಲ್ಲಿ ಮೇಲ್ಗಡೆ ಬರ್ಕೋಬೇಕ್ರಿ. ಸೊ ಫಸ್ಟ್ ನೀವೇನ್ ಮಾಡ್ರಿ, ಇದನ್ನ ಇಷ್ಟ ಬರ್ಕೊಂಡ್ಬಿಡ್ರಿ. ಓಕೆ, ಎಷ್ಟು ಹೇಳ್ರಿ, 126 ಕಿಲೋಮೀಟರ್ ಪರ್ ಅವರ್. 126 ಕಿಲೋಮೀಟರ್ ಪರ್ ಅವರ್. ಸರ್ ಹಂಗಾರೆ ಇದು ತೆಳಗಿಂದ 25 ರೀ. ಸೊ ಆ ತೆಳಗಿಂದ 25 ತೆಳಗ ಬರೀರಿ. ಸೊ ಇದೇನ್ ತೆಳಗಿಂದ 25 ಐತಲ್ಲ, ಸೊ ಅದನ್ನ ಏನ್ ಮಾಡ್ರಿ, ತೆಳಗಡೆ ಬರೀರಿ. ಓಕೆ, ಈ ರೀತಿ ಬರೀರಿ. ಫೈನ್. ಸೊ ಈಗ ಕ್ಯಾನ್ಸಲೇಷನ್ ಮಾಡ್ರಿ. ಇದು ಇಸ್ ಈಕ್ವಲ್ ಟು ಇಲ್ಲಿ ಏನಾಕತ್ರಿ, ಇಲ್ಲಿ ಕ್ವಶನ್ ಮಾರ್ಕ್. ಓಕೆ, ಸೊ ಈಗ ಇದನ್ನ ಕ್ಯಾನ್ಸಲ್ ಮಾಡ್ರಿ. 5, ಸೊ 5 5 25 ಆಕತ್ರಿ, ಹೌದಲ್ರಿ. ಸೊ ಇದು 5 ಮತ್ತು 18ನ ಗುಣಾಕಾರ ಮಾಡಿದ್ರ ಇದು ಎಷ್ಟು ಆಕತ್ರಿ, ಇದು 90 ಆಕತ್ರಿ, ಹೌದಲ್ರಿ. ಇದು ಪೂರಾ ಸೇರಿ ಎಷ್ಟು ಆಕತ್ರಿ, ಇದು 90 ಆಕತ್ರಿ. ಓಕೆ, ಸೊ ಈಗ ಇದನ್ನ ಕ್ಯಾನ್ಸಲ್ ಮಾಡ್ರಿ, ಹೌದಲ್ರಿ. ಸೊ ಇದು 9 ಹೋಗ್ತೈತ್ರಿ ಅದ. ಸೊ 9 1 9. ಓಕೆ, ಸೊ 9 4 36, ಕರೆಕ್ಟ್ ಅಲ್ರಿ. ಸೊ ಇದು ಎಷ್ಟು ಆಕತ್ರಿ, 9 10 90. ಸೊ ಮುಂದೇನು ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ನಮ್ದು ಆಪ್ಷನ್ಸ್ ದಾಗ ಏನೈತಲ್ಲ, ಇದು ಪಾಯಿಂಟ್ಸ್ ದಾಗ ಐತಿ. ಸೊ ತೆಳಗಡೆ 10 ಇತ್ತಂತ ತಿಳ್ಕೊರಿ, ನಾವು ಪಾಯಿಂಟ್ ಇಡೋದು ಭಾಳ ಈಸಿ. ಓಕೆ, ಸೊ ಅಂದ್ರೆ ಈಗ ನಮ್ದು ಆನ್ಸರ್ ಏನಾತ್ ನೋಡ್ರಿ, ಇಲ್ಲಿ ನಮ್ದು ಆನ್ಸರ್ ಏನಾತಪ್ಪ ಅಂತಂದ್ರೆ 40 ಡಿವೈಡೆಡ್ ಬೈ 10 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ತೆಳಗಡೆ 10 ಇತ್ತಂತ ತಿಳ್ಕೊರಿ, ಒಂದು ನಂಬರ್ ಬಿಟ್ಟು ಪಾಯಿಂಟ್ ಕೊಡ್ರಿ. ಸೊ ಒಂದು ನಂಬರ್ ಬಿಟ್ಟು ಪಾಯಿಂಟ್ ಕೊಡ್ರಿ. ಸೊ 1.4 ಮೀಟರ್ ಪರ್ ಸೆಕೆಂಡ್. ಎಷ್ಟಾಕತ್ರಿ, 1.4 ಮೀಟರ್ ಪರ್ ಸೆಕೆಂಡ್. ಸೊ ಹಂಗಾರೆ ಇದ್ರದ್ದು ಆನ್ಸರ್ ಏನ್ರಿ, 1.4. ಈಗ ನೀವು ಅನ್ಬೋದು ಸರ್ ಇದು 2ರಲ್ಲೇ ಭಾಗ ಆಕೈತಲ್ರಿ. ಈಗ ಮತ್ತೆ ನೀವು 2ರಲ್ಲೇ ಭಾಗ ಮಾಡಿದ್ರಿಪ್ಪ ಅಂತಂದ್ರೆ, ಸೊ ಇಲ್ಲಿ ಎಷ್ಟು ಬರ್ತೈತ್ರಿ, 7 ಬರ್ತೈತಿ, ಇಲ್ಲಿ 5 ಬರ್ತೈತಿ. ಮತ್ತ ಅದನ್ನ ನೀವು ಭಾಗ ಮಾಡಿದ್ರೆ ಅಂದ್ರೆ 1.4 ಬರ್ತೈತಿ ಒಳ್ಳೇದು. ಸೊ ಅದಕ್ಕೆ ಮುಂದೆ ಭಾಗ ಮಾಡೋದಕ್ಕಿಂತ ತೆಳಗಡೆ 10 100 1000 ಇತ್ತಂತ ತಿಳ್ಕೊರಿ ಡಿನಾಮಿನೇಟರ್ ಒಳಗೆ. ಸೊ ಅವಾಗ ಮುಂದೆ ಅದನ್ನ ಭಾಗ ಮಾಡಕ್ ಹೋಗ್ಬೇಡ್ರಿ. ಪೂರಾ ಭಾಗ ಹಾಕಿತ್ತಂದ್ರೆ ಅಷ್ಟ ಭಾಗ ಮಾಡ್ರಿ, ಹೌದಾ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು 225 ಇದನ್ನ ನಾನು 100ರಲ್ಲೇ ಭಾಗ ಮಾಡ್ತೇನ್ರಿ. ಈಗ ನೀವು ಅನ್ಬೋದು ಸರ್ ನೋಡಿದ ತಕ್ಷಣ ಹೇಳ್ಬೋದ್ರಿ 25ರಲ್ಲೇ ಭಾಗ ಆಕೈತಿ ಅಂತ ಹೇಳಿ. ನಾ ಅಷ್ಟೆಲ್ಲ ಭಾಗ ಮಾಡಕ್ ಹೋಗಂಗಿಲ್ಲ. ಇದ್ರದ್ದು ಪೂರಾ ಡೆಸಿಮಲ್ಸ್ ದಾಗ ಅವ ಆನ್ಸರ್ ಕೇಳ್ಯಾನಂತಂದ್ರ, ಇಲ್ಲಿ ತೆಳಗಡೆ 100 ಐತಿಲ್ರಿ ಇದು. ಸೊ ಇಲ್ಲಿ ತೆಳಗಡೆ 100 ಐತಪ್ಪ ಅಂತಂದ್ರ 2 ಜೀರೋಸ್ ಅದಾವ್ರಿ. ಸೊ ಇಲ್ಲಿದಿಂತ್ರ 2 ನಂಬರ್ಸ್ ಆದ್ಮೇಲೆ ನೀವು ಪಾಯಿಂಟ್ ಇಟ್ಬಿಟ್ರಿ ಅಂದ್ರೆ ಇದು ಎಷ್ಟು ಆಕೈತ್ರಿ, 2.25 ನಿಮ್ದು ಆನ್ಸರ್ ಆಕೈತಿ. ಸಿಂಪಲ್. ಅದಕ್ಕ ನಾ ಏನ್ ಮಾಡೀನ್ರಿ, ಇಲ್ಲಿ ತೆಳಗಡೆ 10 ಬಂದ ತಕ್ಷಣ ಮುಂದೆ ಅದನ್ನ ಭಾಗ ಮಾಡಕ್ ಹೋಗ್ಲಿಲ್ಲ ನಾನು. ಯಾಕಂದ್ರೆ ನಾ ಆಪ್ಷನ್ಸ್ ನೋಡಿನ್ರಿ, ಆಪ್ಷನ್ಸ್ ಒಳಗೆ ನನಗೆ ಅವ ಪಾಯಿಂಟ್ಸ್ ದಾಗ ಕ್ವಶನ್ ಕೇಳಿದಾನ್ರಿ. ಸೊ ಅದಕ್ಕೆ ನಾ ಏನ್ ಮಾಡೀನ್ರಿ, 14/10 ಅಂದಾಗ ಸೊ ಇದು ಎಷ್ಟು ಆಕೈತ್ರಿ, 1.4 ಆಕೈತಿ. ಸೊ 1 ಜೀರೋ ಇತ್ತಂದ್ರೆ 1 ನಂಬರ್ ಬಿಟ್ಟು ಪಾಯಿಂಟ್ ಕೊಡ್ರಿ. 2 ಜೀರೋ ಇದ್ದು ಅಂದ್ರೆ 2 ನಂಬರ್ ಬಿಟ್ಟು ಪಾಯಿಂಟ್ ಕೊಡ್ರಿ. 3 ಜೀರೋ ಇದ್ದು ಅಂದ್ರೆ 3 ನಂಬರ್ ಬಿಟ್ಟು ಪಾಯಿಂಟ್ ಕೊಡ್ರಿ. ಸಿಂಪಲ್, ರೈಟ್. ಓಕೆ, ಸೊ 25 ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ಈಗ ಇಲ್ಲಿವರೆಗೂ ನಾವು ಏನ್ ಡಿಸ್ಕಸ್ ಮಾಡಿದೀವಲ್ಲ, ಸೊ ಇದು ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್ ಮಾಡಿವಿ. ಅದ್ರೊಳಗೂ ಎಲ್ಲಾ ವೆರೈಟಿನೂ ಕವರ್ ಮಾಡಿವಿ. ಫ್ರಾಕ್ಷನ್ಸ್ ತಾ ಕೊಟ್ರೆ ಹೆಂಗ್ ಮಾಡ್ಬೇಕ್ರಿ, 18ರ ಮಗ್ಗಿ ಒಳಗೆ ಇರ್ಲಿಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕು, 18ರ ಮಗ್ಗಿ ಒಳಗೆ ಇದ್ದಾಗ ಹೆಂಗ್ ಮಾಡ್ಬೇಕ್ರಿ. ಸೊ ಎಲ್ಲಾ ವೆರೈಟೀಸು ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಯಾವ ರೀತಿ ಮಾಡ್ಬೇಕು ಅನ್ನೋದು ನಾವು ಡಿಸ್ಕಸ್ ಮಾಡಿವಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾವು ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದು ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಕೊಂಡು, ಅಲ್ಲಿ ಬಹಳ ಟೈಮ್ ತಗೊಳಂಗಿಲ್ಲ ನಾನು. ಓಕೆ, ಇದ ಸೇಮ್ ಪ್ಯಾಟರ್ನ್ ದಾಗ ಹೋಗ್ತೈತಿ. ಪ್ಲಸ್ ಅದ್ರ ಜೊತೆ ನಾವು ಪ್ರಿವಿಯಸ್ ಇಯರ್ ಕ್ವಶನ್ಸ್ ನ ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಆಮೇಲೆ ಸ್ವಲ್ಪ ಕಮೆಂಟ್ಸ್ ದಾಗ ಹೇಳ್ರಿ ಹೆಂಗ್ ಅನ್ನಿಸ್ತಿ ಕ್ಲಾಸ್ ಅಂತ ಹೇಳಿ. ಓಕೆ, ಸೊ ಥ್ಯಾಂಕ್ ಯು ಅಂಡ್ ಹ್ಯಾವ್ ಅ ನೈಸ್ ಡೇ.